ಈ ಒಂದು ಸಮಯದಲ್ಲಿ ಆಕರ್ಷಣೆ ಎನ್ನುವಂಥ ಒಂದು ಪಾಠವನ್ನು ಕಲಿತುಕೊಳ್ಳೋಣ. ಮತ್ತೆ ಹೇಳ್ತಾ ಇದ್ದೀನಿ, ಆಕರ್ಷಣೆ ಎಂಬುದಾಗಿ. ಇವತ್ತು ಆಕರ್ಷಣೆ ಎನ್ನುವಂಥ ಮಾತನ್ನು ನಾವು ಕೇಳ್ತಿದ್ದಂಗೆ ನಮಗೆ ಜ್ಞಾಪಕಕ್ಕೆ ಬರುವಂಥ ಒಂದು ಹೆಸರು ಯಾವುದು ಅಂದರೆ ಸರ್ ಐಸಾಕ್ ನ್ಯೂಟನ್ ಅವರು. ಸರ್ ಐಸಾಕ್ ನ್ಯೂಟನ್ ಎನ್ನುವಂಥ ಈತನು ಮೊಟ್ಟ ಮೊದಲನೇದಾಗ ಆತನ ಪ್ರಯೋಗವನ್ನು ಮಾಡಿ ಪ್ರಪಂಚಕ್ಕೆ ತಿಳಿಸಿದಂಥ ಒಂದು ವಿಷಯ ಏನು ಅಂತಂದರೆ ಭೂಮಿಗೆ ಆಕರ್ಷಣ ಶಕ್ತಿ ಇದೆ, ಭೂಮಿಗೆ ಆಕರ್ಷಣ ಶಕ್ತಿ ಇದೆ ಎಂಬುದಾಗಿ ಈತನು ಹೇಳುವುದಕ್ಕೆ ಈತನು ಪ್ರಯೋಗ ಮಾಡಿ ಈತನ ಪ್ರಯೋಗದಲ್ಲಿ ಕಂಡುಕೊಂಡಂಥ ಒಂದು ಸಮಾಚಾರವು ಅಂದರೆ ಯಾವುದರ ವಿಷಯವಾಗಿ ಇದನ್ನು ಹೇಳ್ತಾನೆ ಅಂತ ಅಂದರೆ, ಈತನು ಒಂದು ಸಮಯದಲ್ಲಿ ಒಂದು ಸೇಬು ಹಣ್ಣಿನ ಮರದ ಕೆಳಗೆ ಇದ್ದಂಥ ಸಮಯದಲ್ಲಿ ಇವನ ಮೇಲೆ ಬಿದ್ದಂಥ ಸೇಬು ಹಣ್ಣನ್ನು ಗಮನಿಸಿ ಈ ಹಣ್ಣು ಏನಕ್ಕೋಸ್ಕರ ಇದು ಕೆಳಗೆ ಬಿದ್ದಿದೆ ಎಂಬುದಾಗಿ ಅದರ ವಿಚಾರದಲ್ಲಿ ಆತನು ಪರಿಶೋಧನೆ ಮಾಡಿ, ಮತ್ತು ಯಾವುದೇ ಒಬ್ಬ ವ್ಯಕ್ತಿ ಆತನೊಂದು ದೊಡ್ಡ ಬಿಲ್ಡಿಂಗಿಂದನ ಆ ಬಿಲ್ಡಿಂಗಿನ ಧುಮುಕಿದ್ರೆ ಬಿಲ್ಡಿಂಗಿಂದ ಆತನು ಎಗರಿದ್ರೆ ಭೂಮಿ ಮೇಲೆ ಬೀಳ್ತಾನೆ ಎನ್ನುವಂಥ ಈ ವಿಚಾರವನ್ನು ಗಮನಿಸಿ, ಭೂಮಿ ಮೇಲೆ ಇವೆಲ್ಲವೂ ಕೂಡ ಬೀಳುವುದಕ್ಕೆ ಕಾರಣ ಏನು ಎಂಬುದಾಗಿ ನೋಡುವಂಥದ್ದಾದರೆ ಭೂಮಿಗೆ ಆಕರ್ಷಣ ಶಕ್ತಿ ಎನ್ನುವಂಥದ್ದಿದೆ. ಈ ಭೂಮಿಗೆ ಆಕರ್ಷಣ ಶಕ್ತಿ ಎನ್ನುವಂಥದ್ದು ಇರುವಂಥ ಕಾರಣವೇ ಭೂಮಿಯು ತನ್ನ ಕಡೆಗೆ ಈ ವಸ್ತುಗಳನ್ನು ಆಕರ್ಷಿಸಿಕೊಳ್ಳುತ್ತೆ ಎನ್ನುವಂಥದ್ದನ್ನು ಪ್ರಪಂಚಕ್ಕೆ ಆತನು ಹೇಳಿದ್ದಾನೆ. ಇಷ್ಟು ಮಾತ್ರ ಅಲ್ಲದೇನೆ ವಿಜ್ಞಾನಿಗಳಲ್ಲಿ ಕೆಲವರು ಈ ವಿಶ್ವದಲ್ಲಿರುವಂಥ ಪ್ರತಿಯೊಂದಕ್ಕೂ ಕೂಡ ಆಕರ್ಷಣ ಶಕ್ತಿ ಇದೆ ಎಂಬುದಾಗಿ ವಿಜ್ಞಾನಿಗಳು ಕೂಡ ಹೇಳಿದ್ದಾರೆ. ಇವತ್ತು ಭೂಮಿ ತಿರುಗುವಂಥದ್ರಿಂದ ರಾತ್ರಿ ಹಗಲುಗಳು ಬರುತ್ತೆ. ಈ ರಾತ್ರಿ ಹಗಲುಗಳು ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ, ಭೂಮಿಗೆ ಉತ್ತರ ದಕ್ಷಿಣ ಧ್ರುವಗಳು ಒಂದಕ್ಕೊಂದು ಸೇರದಂಥ ರೀತಿಯಲ್ಲಿ, ಬೆರೆಯದಂಥ ರೀತಿಯಲ್ಲಿ ವಿರುದ್ಧವಾಗಿ ಇದ್ದುಕೊಂಡು, ವ್ಯತಿರೇಕವಾಗಿ ಇದ್ದುಕೊಂಡು ಇವು ಆಕರ್ಷಿಸಿಕೊಳ್ಳುವಂಥ ಕಾರಣ ಭೂಮಿ ಎನ್ನುವಂಥದ್ದು ತಿರುಗುತ್ತೆ. ಭೂಮಿ ತಿರುಗುವಂಥ ಕಾರಣ ದಿನ ಎನ್ನುವಂಥದ್ದು ಹಗಲು ರಾತ್ರಿ ಎನ್ನುವಂಥದ್ದು ಬರುತ್ತೆ ಎಂಬುದಾಗಿ ಈ ವಿಜ್ಞಾನಿಗಳು ಹೇಳಿದ್ದಾರೆ. ಭೂಮಿ ಮತ್ತು ಭೂಮಿಯ ಸುತ್ತ ಚಂದ್ರನು ತಿರುಗುವಂಥದ್ದು, ಭೂಮಿ ಚಂದ್ರನು ಎರಡೂ ಸೇರಿ ಸೂರ್ಯನ ಸುತ್ತ ತಿರುಗುವಂಥದ್ದು, ಮತ್ತು ಈ ಒಂದು ಸೂರ್ಯನು ಭೂಮಿ ಚಂದ್ರ ಇವೆಲ್ಲವೂ ಸೇರಿ ಪಾಲಪಂತ ನಕ್ಷತ್ರ ಮಂಡಲ ಸುತ್ತ ತಿರುಗುವಂಥದ್ದು. ಈ ನಕ್ಷತ್ರ ಮಂಡಲ ಅಂದರೆ ಏನು ಅಂದರೆ, ಕೋಟ್ಯಾನುಕೋಟಿ ನಕ್ಷತ್ರಗಳು ಇರುವಂಥದ್ದನ್ನೇ ವಿಜ್ಞಾನಿಗಳು ನಕ್ಷತ್ರ ಮಂಡಲಗಳು ಎಂಬುದಾಗಿ ಗುರುತಿಸಿ ಮಾತನಾಡಿದ್ದಾರೆ. ಈ ನಕ್ಷತ್ರ ಮಂಡಲಗಳು ಈ ವಿಶ್ವದಲ್ಲಿ ಕೋಟ್ಯಾನುಕೋಟಿ ಇದ್ದಾವೆ. ಈ ಒಂದು ಸೂರ್ಯನು ಭೂಮಿ ಚಂದ್ರ ಇವೆಲ್ಲವೂ ಸೇರಿ ಪಾಲಪಂತ ನಕ್ಷತ್ರದ ನಕ್ಷತ್ರ ಮಂಡಲದ ಸುತ್ತ ಇವು ತಿರುಗುತ್ತೆ. ಈ ಒಂದು ಪಾಲಪಂತ ನಕ್ಷತ್ರ ಮಂಡಲ ಎನ್ನುವಂಥದ್ದು ಆಂಡ್ರೋಮೆಡ ನಕ್ಷತ್ರ ಮಂಡಲದ ಸುತ್ತ ತಿರುಗುತ್ತೆ. ಆಂಡ್ರೋಮೆಡ ನಕ್ಷತ್ರ ಮಂಡಲ ಎನ್ನುವಂಥದ್ದು ಹೈಡ್ರೋಸೆಂಟರಸ್ ನಕ್ಷತ್ರ ಮಂಡಲದ ಸುತ್ತವೂ ಇದೆಲ್ಲವೂ ಕೂಡ ತಿರುಗುತ್ತೆ. ಅಂದರೆ ಯಾವುದು ಕೂಡ ಈ ಸೃಷ್ಟಿಯಲ್ಲಿರುವಂಥದ್ದು, ಈ ವಿಶ್ವದಲ್ಲಿರುವಂಥ ಯಾವ ನಕ್ಷತ್ರಗಳಾಗಿರ್ಬೋದು, ಯಾವ ನಕ್ಷತ್ರ ಮಂಡಲಗಳಾಗಿರ್ಬೋದು ಸ್ಥಿರವಾಗಿ ಇಲ್ವಾ ಅಂತಂದರೆ ಯಾವ ಕೂಡ ಸ್ಥಿರವಾಗಿ ಇಲ್ಲ. ಅಂದರೆ ನಾನು ಹೇಳುವಂಥ ಮಾತಿನಲ್ಲಿರುವಂಥ ಭಾವನ ಅರ್ಥ ಮಾಡ್ಕೊಳ್ಳಿ, ಎಲ್ಲವೂ ತಿರುಗುತ್ತಾ ಇದೆ ಅಂತ ಅರ್ಥ. ಅಂದರೆ ಅವ ಸ್ಥಳಗಳಿಂದ ಯಾವೂ ಕೂಡ ಕದಲಿ ಹೋಗದೆ ದೇವರು ಅವುಗಳಿಗೆ ನೇಮಕ ಮಾಡಿರುವಂಥ ಕಕ್ಷೆಗನುಸಾರವಾಗಿ ಎಲ್ಲವೂ ಕೂಡ ತಿರುಗ್ತಾ ಇದೆ. ಅವುಗಳಿಗೆ ವೇಗವು ತಗ್ಗದಂಥ ರೀತಿಯಲ್ಲಿ ತಿರುಗ್ತಾ ಇದೆ. ಇವೆಲ್ಲವೂ ಕೂಡ ಈ ರೀತಿಯಾಗಿ ತಿರುಗ್ತಾ ಇರುವಂಥ ಕಾರಣ ಇವೆಲ್ಲವೂ ಕೂಡ ಒಂದು ಮಹಾಶಕ್ತಿಗೆ ಒಳಗಾಗ್ತಾ ಇದೆ ಎನ್ನುವಂಥದ್ದನ್ನು ವಿಜ್ಞಾನಿಗಳು ಹೇಳಿದ್ದಾರೆ. ಅದೇನು ಅಂತಂದರೆ ಮಹಾ ಆಕರ್ಷಕ ಶಕ್ತಿ, ದ ಗ್ರೇಟ್ ಅಟ್ರಾಕ್ಟರ್ ಎಂಬುದಾಗಿ ವಿಜ್ಞಾನಿಗಳು ಹೇಳಿದ್ದಾರೆ. ಇವೆಲ್ಲವೂ ಕೂಡ ಅದರ ಕಡೆಗೆ ಸೆಳೆಯಲ್ಪಡ್ತಾ ಇದೆ ಅಂತಂದರೆ ಒಂದು ದೊಡ್ಡ ಶಕ್ತಿ ಎನ್ನುವಂಥದ್ದು ಇದೆ. ಆ ದೊಡ್ಡ ಶಕ್ತಿ ಇವೆಲ್ಲವುಗಳನ್ನು ಕೂಡ ಸೆಳೆಯುತ್ತಾ ಇದೆ. ಇವೆಲ್ಲವುಗಳನ್ನು ಆ ಶಕ್ತಿ ಸೆಳೆಯುತ್ತಾ ಇರುವಂಥ ಕಾರಣ, ಆಕರ್ಷಿಸುತ್ತಾ ಇರುವಂಥ ಕಾರಣ ಇವೆಲ್ಲವೂ ಆ ಶಕ್ತಿಗೆ ಒಳಗಾಗ್ತಾ ಇದೆ ಎನ್ನುವಂಥದ್ದನ್ನು ವಿಜ್ಞಾನಿಗಳು ಗುರುತಿಸಿ ಮಾತನಾಡಿದ್ದಾರೆ. ಈ ವಿಶ್ವದ ವಿಚಾರದಲ್ಲೂ ಕೂಡ ಈ ಒಂದು ವಿಜ್ಞಾನಿಗಳು ಬಿಗ್ ಬ್ಯಾಂಗ್ ಮೂಲಕವಾಗಿ ಈ ಒಂದು ಪ್ರಕೃತಿ ಎನ್ನುವಂಥದ್ದು ಹುಟ್ಟಿದೆ ಎಂಬುದಾಗಿ ಹೇಳಿದ್ದಾರೆ. ಆದರೆ ಆ ವಿಚಾರ ಎನ್ನುವಂಥ ಆ ಒಂದು ಶಬ್ದ ಎನ್ನುವಂಥದ್ದು ಏನು ಅಂತೇಳಿ ವಿಜ್ಞಾನಿಗಳು ಗುರುತಿಸಿಲ್ಲ. ಆದರೆ ಬೈಬಲ್ ನೀಡಿದಂಥ ನಾವು ಆ ಶಬ್ದವು ದೇವರ ಮಾತಿನಿಂದಲೇ ಎಲ್ಲವೂ ಕೂಡ ಉಂಟಾಗಿದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀವಿ. ಅಷ್ಟು ಮಾತ್ರವಲ್ಲದೆ
ವಿಜ್ಞಾನಿಗಳಿಗೆ ತಿಳಿಯದೇ ಇರುವಂಥ ಒಂದು ಸಂಗತಿ ಏನು ಅಂದರೆ ಈ ಪ್ರಪಂಚದ ಅಂಚು ಯಾವ ರೀತಿಯಾಗಿದೆಯೋ ಎನ್ನುವಂಥದ್ದು ಗೊತ್ತಿಲ್ಲದೇ ಇರುವಂಥದ್ದು. ಕೆಲವರು ಹೇಳ್ತಾರೆ ದೀರ್ಘ ಚತುರಾಶ್ರಾಕಾರವಾಗಿ ಇದೆ ಎಂಬುದಾಗಿ, ಕೆಲವರು ಮೇಜಿನ ಆಕಾರದಲ್ಲಿದೆ ಎಂಬುದಾಗಿ, ಏನೇನೋ ಮಾನಸಿಕ ಬಂದಂಥ ರೀತಿಯಲ್ಲಿ ಮಾತನಾಡುವಂಥ ಮಾತುಗಳು ನಾವು ಕೇಳ್ಪಟ್ಟಿದ್ವಿ. ಆದರೆ ದೇವರು ತನ್ನ ಮಕ್ಕಳೆಲ್ಲವನ್ನು ತಿಳಿದುಕೊಳ್ಳಬೇಕು ಎನ್ನುವಂಥ ಉದ್ದೇಶದಿಂದ ವಿಜ್ಞಾನಿಗಳು ಇಂಥ ಒಂದು ಆಧುನಿಕ ಜಗತ್ತು, ವಿಜ್ಞಾನ ಎನ್ನುವಂಥದ್ದು ಈ ಒಂದು ಆಧುನಿಕ ಜಗತ್ತಿನಲ್ಲಿ ಇಂಥ ಮಟ್ಟಿಗೆ ಮುಂದುವರೆದರೂ ಕೂಡ ವಿಜ್ಞಾನಕ್ಕೆ ಈ ಒಂದು ವಿಶ್ವದ ಅಂಚನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಯಾಕೆ ಅಂತಂದರೆ ವಿಜ್ಞಾನಿಗಳು ಯಾವತ್ತಿಗೂ ಕೂಡ ನೋಡಿ ತಿಳಿದುಕೊಳ್ಳುವಂಥವ್ರು. ಇವರು ಯಾರು ಕೂಡ ನೋಡದೆ ತಿಳಿದುಕೊಳ್ಳಲ್ಲ, ನೋಡಿ ಪರಿಶೋಧನೆ ಮಾಡಿ ಅರ್ಥ ಮಾಡಿಕೊಳ್ತಾರೆ ಪ್ರಕೃತಿ ಎನ್ನುವಂಥದ್ದನ್ನು. ಆದರೆ ದೇವರು ಇಲ್ಲದೇ ಇರುವಂಥದ್ದನ್ನು ಉಂಟು ಮಾಡಿರುವಂಥ ದೇವರು, ಎಲ್ಲವನ್ನ ದೇವರು ಯಾವ ರೀತಿಯಾಗಿ ಮಾಡಿದವನು ಎನ್ನುವಂಥದ್ದನ್ನು ತನ್ನ ಗ್ರಂಥವಾದಂಥ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಮಾತುಗಳನ್ನು ಬರೆಸಿದ್ದಾರೆ. ಆ ಮಾತುಗಳನ್ನು ಒಂದ್ಸರಿ ಗಮನಿಸಿ. ಯಾಕೋಬನ ಗ್ರಂಥ 3ನೇ ಅಧ್ಯಾಯ 6ನೇ ವಚನವನ್ನು. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ, ಅದು ದೇಹವನ್ನೆಲ್ಲ ಕೆಡಿಸುತ್ತದೆ, ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಸಾಕು. ಪ್ರಪಂಚವೆಂಬ ಚಕ್ರಕ್ಕೆ ಎಂಬುದಾಗಿದೆ, ಪ್ರಪಂಚ ಎನ್ನುವಂಥ ಚಕ್ರಕ್ಕೆ ಎಂಬುದಾಗಿ ಗಮನಿಸಿ. ವಿಜ್ಞಾನಿಗಳು ಇವತ್ತು ವಲಯಾಕಾರದಲ್ಲಿದೆ ಎಂಬುದಾಗಿ, ದೀರ್ಘ ಚತುರಾಸ್ರಾಕಾರವಾಗಿ ಇದೆ ಎಂಬುದಾಗಿ ಇವರು ಊಹೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ದೇವರು ಬೈಬಲಲ್ಲಿ ಸ್ಪಷ್ಟವಾಗಿ ಈ ಮಾತನ್ನು ಬರೆಸಿದ್ದಾನೆ, ಪ್ರಪಂಚ ಎನ್ನುವಂಥ ಚಕ್ರ ಎಂಬುದಾಗಿ. ಅಂದರೆ ಈ ವಿಶ್ವವೆಲ್ಲವೂ ಚಕ್ರದ ಆಕಾರದಲ್ಲಿದೆಯಾ ಅಂತ ಅಂದರೆ ಹೌದು, ಚಕ್ರದ ಆಕಾರದಲ್ಲಿ ಇರುವಂಥ ಕಾರಣವೇ ಈ ವಿಶ್ವವೆಲ್ಲವೂ ಕೂಡ ತಿರುಗ್ತಾ ಇದೆ. ಗಮನಿಸಿ, ಏನೋ ನಾವು ಇರುವಂಥ ಭೂಮಿ ಮಾತ್ರ ತಿರುಗ್ತಾ ಇಲ್ಲ, ಭೂಮಿಯು ತಿರುಗ್ತಾ ಇದೆ, ಸೂರ್ಯನು ತಿರುಗ್ತಾ ಇದೆ, ಚಂದ್ರನು ತಿರುಗ್ತಾ ಇದೆ, ನಕ್ಷತ್ರಗಳು ತಿರುಗ್ತಾ ಇದೆ, ನಕ್ಷತ್ರ ಮಂಡಲಗಳು ತಿರುಗ್ತಾ ಇದೆ, ಇಡೀ ವಿಶ್ವವೇ ತಿರುಗ್ತಾ ಇದೆ. ಈ ತಿರುಗ್ತಾ ಇರುವಂಥ ಇಡೀ ವಿಶ್ವ ಯಾವ ಆಕಾರದಲ್ಲಿದೆ ಅಂದರೆ ಚಕ್ರಾಕಾರವಾಗಿ ಇದೆ. ಈ ಒಂದು ವಿಶ್ವದ ಅಂಚಿಗೆ ಯಾವ ವಿಜ್ಞಾನಿ ಕಳಿಸುವಂಥ ಯಾವುದೇ ಮಿಷನರಿಗಳಾಗಿರ್ಬೋದು ಸೇರುವುದಕ್ಕೆ ಸಾಧ್ಯವಿಲ್ಲ. ಆಗಿರುವಂಥ ಕಾರಣ ಈ ಒಂದು ವಿಷಯವನ್ನು ಅವ್ರು ಯಾವತ್ತಿಗೂ ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಆದರೆ ಬೈಬಲಲ್ಲಿ ಒಂದೇ ಮಾತೇನಿದೆ, ಪ್ರಕೃತಿ ಎನ್ನುವಂಥದ್ದು ಚಕ್ರ ಎಂಬುದಾಗಿದೆ. ಈ ವಿಶ್ವದ ಅಂಚು ಯಾವ ರೀತಿಯಾಗಿದೆ ಅಂತಂದರೆ ಚಕ್ರ ಆಕಾರದಲ್ಲಿದೆ ಅಂತೇಳಿ ಈ ಸೃಷ್ಟಿಯ ವಿಷಯದಲ್ಲಿ ದೇವರು ಸ್ಪಷ್ಟವಾಗಿ ಮಾತುಗಳನ್ನು ಬರೆಸಿಕೊಟ್ಟಿದ್ದಾನೆ. ಯಾಕೆ ಅಂತಂದರೆ ಪ್ರಕೃತಿಯಲ್ಲಿ ದೇವರ ಅದೃಶ್ಯ ಲಕ್ಷಣಗಳಿದೆ. ಅಂದರೆ ದೇವರಿಗಿರುವಂಥ ಗುಣಲಕ್ಷಣಗಳು ಈ ಪ್ರಕೃತಿಯಲ್ಲಿದೆ. ದೇವರಿಗಿರುವಂಥ ಲಕ್ಷಣಗಳೇನು? ನಿತ್ಯತ್ವ ಎನ್ನುವಂಥದ್ದು. ಸೂರ್ಯನಿಗಿರುವಂಥ ಲಕ್ಷಣ ಏನು? ಅದಕ್ಕೂ ಕೂಡ ನಿತ್ಯತ್ವ ಎನ್ನುವಂಥದ್ದು. ಯಾಕೆಂದರೆ ಕೋಟ್ಯಾನುಕೋಟಿ ವರ್ಷಗಳಿಂದ ಉರಿತಾ ಇದೆ, ಕೋಟ್ಯಾನುಕೋಟಿ ವರ್ಷಗಳಿಂದ ಈ ಭೂಮಿ ತಿರುಗ್ತಾ ಇದೆ, ಕೋಟ್ಯಾನುಕೋಟಿ ವರ್ಷಗಳಿಂದ ನಕ್ಷತ್ರಗಳು ಬೆಳಗ್ತಾ ಇದೆ. ಈ ನಿತ್ಯ ಶಕ್ತಿ ಅನ್ನುವಂಥದ್ದು ದೇವರ ಲಕ್ಷಣ. ಆ ದೇವರ ಲಕ್ಷಣಗಳು ಎಲ್ಲಿ ಕಾಣುತ್ತೆ? ಈ ಪ್ರಕೃತಿಯಲ್ಲಿ ಕಾಣುತ್ತೆ. ಇದನ್ನು ನಾವು ಗಮನಿಸಬೇಕು. ಈ ಒಂದು ದೇವರ ಮಾತಿನಿಂದ ಇವೆಲ್ಲವೂ ಉಂಟಾಗಿರುವಂಥ ಕಾರಣ ನಾವು ಇವತ್ತು ಇವನ್ನ ಗಮನಿಸುವಂಥದ್ದಾದರೆ ಈ ಪ್ರಕೃತಿ ಎನ್ನುವಂಥದ್ದು ದೇವರ ಮಾತುಗಳಿಗೆ ಆಕರ್ಷಿಸಲ್ಪಟ್ಟು ದೇವರು ಹೇಳಿದಂಥ ಮಾತಿಗನುಸಾರವಾಗಿ ಈ ಪ್ರಕೃತಿ ಕೆಲಸ ಮಾಡ್ತಾ ಇದೆ. ಅಂದರೆ ವಿಜ್ಞಾನಿಗಳ ಪ್ರಕಾರವಾಗಿ 1500 ಕೋಟಿ ವರ್ಷಗಳ ಹಿಂದೆ ಈ ಪ್ರಕೃತಿ ಎನ್ನುವಂಥದ್ದು ಉಂಟಾಗಿದೆ ಎನ್ನುವಂಥದ್ದು ಅರ್ಥ ಮಾಡ್ಕೊಂಡಿದ್ದೀವಿ. ಈ ಒಂದು ಆಕರ್ಷಣೆ ಎನ್ನುವಂಥದ್ದು ಇವತ್ತಿನವರೆಗೂ ತಗ್ಗಿದೆಯಾ ಅಂತಂದರೆ ಇಲ್ಲ. ಯಾಕೆ ಅಂತಂದರೆ ಯಾಕೆ ತಗ್ಗಿಲ್ಲ ಅಂತಂದರೆ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಸೂರ್ಯನ ಸ್ಪೀಡ್ ಕಡಿಮೆ ಆಗಿಲ್ಲ, ಭೂಮಿಯ ಸ್ಪೀಡ್ ಕಡಿಮೆ ಆಗಿಲ್ಲ, ಚಂದ್ರನ ಒಂದು ಸ್ಪೀಡ್ ಕಡಿಮೆ ಆಗಿಲ್ಲ, ಅವುಗಳ ಶಕ್ತಿ ಕಡಿಮೆ ಆಗಿಲ್ಲ. ಸೂರ್ಯನು ಇರುವಂಥ ಶಕ್ತಿ ಏನೋ ಇತ್ತೀಚೆಗೆ ಬರುವಂಥ ಸಮಯದಲ್ಲಿ ಬಿಸಿಲು ಶಾಖ ಕಡಿಮೆ ಆಗಿದೆ ಎಂಬುದಾಗಿ ಯಾರಾದರೂ ಹೇಳಿದಾರ? ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಇವೆಲ್ಲವೂ ಕೂಡ ದೇವರ ಮಾತಿಗೆ ಆಕರ್ಷಿಸಲ್ಪಟ್ಟಂಥ ಕಾರಣವೇ ಈ ಸೃಷ್ಟಿ ಎನ್ನುವಂಥದ್ದು ದೇವರ ಮಾತಿಗೆ ಅನುಸಾರವಾಗಿ ಕೆಲಸವನ್ನು ನಡೆಸ್ತಾ ಇದೆ. ಯಾವುದೇ ವ್ಯತ್ಯಾಸವು ಎನ್ನುವಂಥದ್ದು ಇಲ್ಲದಂಥ ರೀತಿಯಲ್ಲಿ ಇದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇದಕ್ಕೆ ಕಾರಣ ಏನು? ದೇವರ ಮಾತುಗಳಿಗೆ ಆಕರ್ಷಣೆ ಆದಂಥ ಕಾರಣ ದೇವರ ಮಾತಿನಂತೆ ಇವೆಲ್ಲವೂ ಕೂಡ ಬದುಕ್ತಾ ಇದೆ. ಇಂಥ ಒಂದು ಆಕರ್ಷಣೆ ಪ್ರಕೃತಿಗೆ ಇದ್ದರೆ ದೇವರ ಹೋಲಿಕೆಯಲ್ಲಿ ಮಾಡಲ್ಪಟ್ಟಂಥ, ದೇವರ ಸ್ವರೂಪದಲ್ಲಿ ಮಾಡಲ್ಪಟ್ಟಂಥ ದೇವರ ಮಕ್ಕಳಾದಂಥ ಮನುಷ್ಯರಿಗೆ ದೇವರ ವಿಷಯದಲ್ಲಿ ಇನ್ನೆಂಥ ಆಕರ್ಷಣೆ ಇರಬೇಕು ಆಲೋಚನೆ ಮಾಡಿ. ಪ್ರಕೃತಿಗೆ ಆಕರ್ಷಣೆ ಶಕ್ತಿ ಇದೆ ಅಂದರೆ ಪ್ರಕೃತಿಗಿಂತಲೂ ಶ್ರೇಷ್ಠನು ಮನುಷ್ಯನು. ಮನುಷ್ಯನಿಗೆ ಇನ್ನೆಂಥ ಆಕರ್ಷಣೆ ಇರಬೇಕು ದೇವರ ವಿಚಾರದಲ್ಲಿ, ಅಂದರೆ ದೇವರ ಮಾತುಗಳ ವಿಷಯದಲ್ಲಿ ಬಹಳವಾದಂಥ ಆಕರ್ಷಣೆ ಎನ್ನುವಂಥದ್ದು ಇರಬೇಕು. ದೇವರ ಮಾತುಗಳಿಗೆ ಅನುಸಾರವಾಗಿ ಬದುಕಬೇಕು. ಯಾಕೆಂತಂದ್ರೆ ನಾವು ಈ ಅಯಸ್ಕಾಂತವನ್ನು ನೋಡುವಂಥದ್ದಾದರೆ ಕಬ್ಬಿಣದ ಚೂರುಗಳು ಅದರ ಹತ್ರವನ್ನು ತೆಗೆದುಕೊಂಡ್ರೆ ಅಯಸ್ಕಾಂತ ಎನ್ನುವಂಥದ್ದು ಎಳೆದುಕೊಂಡು ಬಿಡ್ತದೆ.
ಅಂದರೆ ಪ್ರಕೃತಿಯಲ್ಲಿರುವಂಥ ಕಾರ್ಯಗಳಿವೆಲ್ಲವೂ ಕೂಡ ಆ ರೀತಿಯಾಗಿ ದೇವರಿಂದ ಬಂದಿರುವಂಥ ನಾವು ದೇವರ ಮಾತುಗಳನ್ನು ಕೇಳಿದ ಕ್ಷಣಕ್ಕೆ, ದೇವರ ಮಾತುಗಳನ್ನು ತಿಳಿದುಕೊಂಡ ಆ ಕ್ಷಣಕ್ಕೆನೇ ದೇವರ ಮಾತುಗಳಲ್ಲಿ ನೆಲೆ ನಿಂತು ಬಿಡಬೇಕು. ದೇವರ ಮಾತುಗಳನ್ನು ಅರ್ಥ ಮಾಡ್ಕೊಂಡು ಅದರಂತೆ ನಾವು ಬದುಕಬೇಕು. ದೇವರ ಮಾತುಗಳಂತೆ ಒಂದು ವೇಳೆ ಬದುಕಲಿಲ್ಲ ಅಂತಂದರೆ ಮನುಷ್ಯನು ದೇವರ ಮಾತುಗಳಿಗೆ ಆಕರ್ಷಿತನಾಗಿಲ್ಲ ಅಂತ ಅರ್ಥ. ಇದನ್ನು ನಾವು ಅರ್ಥ ಮಾಡಿಕೊಂಡು ಸರಿಯಾದಂಥ ರೀತಿಯಲ್ಲಿ ಬರಬೇಕು. ನಾವು ದೇವರ ಆಕರ್ಷಣೆಯಲ್ಲಿ ನಾವು ಬರಬೇಕು. ಯಾಕೆಂದರೆ ಅಯಸ್ಕಾಂತದ ಬಳಿಗೆ ನಾವು ಕಬ್ಬಿಣದ ಚೂರನ್ನು ತೆಗೆದುಕೊಂಡು ಬಹಳ ದೂರದಲ್ಲಿ ಇಟ್ಟರೆ ಅದು ಎಳೆಯಲ್ಲ, ಹತ್ತಿರದಲ್ಲಿ ಯಾವಾಗ ತರ್ತೀವೋ ಆವಾಗಲೇ ಎಳೆಯುತ್ತೆ. ಆ ರೀತಿಯಾಗಿ ದೇವರ ಮಾತುಗಳನ್ನು ನಾವು ಏನೋ ಅರ್ಥ ಮಾಡ್ಕೊಂಡಿದ್ದೀವಿ ಅಂತೇಳಿ ನಾಟಕ ಆಡ್ಕೊಂಡು ದೇವರಿಗೂ ನಮಗೂ ಸಂಬಂಧವಿಲ್ಲದಂಥ ರೀತಿಯಲ್ಲಿ ನಮ್ಮ ಕ್ರಿಯೆಗಳು, ನಮ್ಮ ಬದುಕುಗಳು, ನಮ್ಮ ನಡವಳಿಕೆಗಳು ಇವೆಲ್ಲವೂ ಇದ್ದರೆ ದೇವರು ನಮ್ಮನ್ನು ಆಕರ್ಷಿಸಲ್ಲ. ದೇವರ ಮಾತುಗಳು ನಮ್ಮನ್ನು ಆಕರ್ಷಿಸಲ್ಲ. ದೇವರ ಮಾತುಗಳನ್ನು ನಮ್ಮನ್ನು ಆಕರ್ಷಿಸಬೇಕು ಅಂತಂದರೆ ದೇವರ ಮಾತುಗಳನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಸರಿಯಾದಂಥ ರೀತಿಯಲ್ಲಿ ಬದುಕೋದಕ್ಕೆ ಪ್ರಾರಂಭ ಮಾಡಬೇಕು. ಆವಾಗಲೇ ದೇವರಲ್ಲಿ ದೃಢವಾಗಿ ನಿಲ್ಲೋದಕ್ಕೆ ಸಾಧ್ಯ ಮನುಷ್ಯನು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವಿಲ್ಲ. ಇವತ್ತು ಮನುಷ್ಯನು ದೇವರಿಂದ ಬಂದು ದೇವರಿಗೆ ಆಕರ್ಷಿತನಾಗಿರಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ಮನುಷ್ಯನಿವತ್ತು ಈ ಪ್ರಕೃತಿಗೆ ಆಕರ್ಷಿತನಾಗ್ತಾ ಇದ್ದಾನೆ. ಪ್ರಕೃತಿಯಲ್ಲಿ ಕಾಣುವಂಥ ಏನು ಈ ಹಣ, ಅಂತಸ್ತು, ಈ ಒಂದು ಭೌತಿಕವಾದಂಥ ಕಾರ್ಯಗಳೇನಿದೆಯೋ ಇವುಗಳಿಗೆ ಆಕರ್ಷಿತನಾಗಿ ಹೋಗ್ತಾ ಇದ್ದಾನೆ. ದುಡ್ಡಿಗೆ ಆಕರ್ಷಿತನಾಗಿ ಹೋಗ್ತಾ ಇದ್ದಾನೆ. ದುಡ್ಡು ಅಂತ ಹೇಳೋದು ದುಡ್ಡಿನಿಂದನೇ ಹೋಗ್ತಾ ಇದ್ದಾನೆ. ಅಂದರೆ ಈ ಭೌತಿಕವಾಗಿರುವಂಥವುಗಳ ವಿಚಾರದಲ್ಲಿ ಮನುಷ್ಯನು ಆಕರ್ಷಣೆಗೊಳ್ಳುವಂಥದ್ದು ತಪ್ಪು. ಆತನ ಅಲ್ಲಿಗೆ ಆಕರ್ಷಣೆಗೊಳ್ಳುವಂಥದ್ದು ಒಂದೇ, ನರಕದ ಕಡೆಗೆ ಆಕರ್ಷಣೆಗೊಳ್ಳುವಂಥದ್ದು ಒಂದೇ. ಇಲ್ಲಿಗೆ ಆಕರ್ಷಣೆ, ಈ ಭೌತಿಕವಾದಂಥ ಕಾರ್ಯಗಳಿಗೆ ಆಕರ್ಷಣೆಗೊಂಡು ದೇವರ ಒಂದು ಆಕರ್ಷಣೆಯಿಂದ ತೊಲಗಿಬೋದ ಅಂದ್ಕೊಂಡ್ರೆ ನರಕದ ದಾರಿಗೆ ಹತ್ತಿರವಾಗ್ಬಿಡ್ತಾನೆ. ಅಂದರೆ ನರಕದ ಕಡೆಗೆ ಆತನು ಆಕರ್ಷಿತನಾಗ್ಬಿಡ್ತಾನೆ. ಆಗಿರುವಂಥ ಕಾರಣವೇ ನಾವು ದೇವರಿಗೆ ವ್ಯತಿರೇಕವಾಗಿ ಇರುವ ಧ್ರುವಗಳಾಗಿ ನಾವು ಮಾರ್ಪಟ್ಟು ಹೋಗಬಾರ್ದು. ಆ ರೀತಿಯಾಗಿ ಏನಾದರೂ ಮಾರ್ಪಟ್ಟು ಹೋದರೆ ಆ ಮಹಾ ಆಕರ್ಷಕ ಶಕ್ತಿಯನ್ನು ನಾವು, ಆ ಶಕ್ತಿಯಿಂದ ನಾವು ಹೊರಗಡೆ ಬಂದು ಅಂದ್ಕೊಳ್ಳಿ, ಮನುಷ್ಯನ ಬದುಕು ಅಧೋಗತಿಗೆ ಹೋಗ್ಬಿಡ್ತದೆ. ಅವನು ಏನು ಮಾಡ್ತಾವನು ಎನ್ನುವಂಥ ರೀತಿಯಲ್ಲಿ, ಅವನು ಯಾವ ರೀತಿಯಾಗಿ ಭೂಮಿ ಮೇಲೆ ಬದುಕ್ತಾನೋ ಎನ್ನುವಂಥ ರೀತಿಯಲ್ಲಿ ಅವನು ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಕಷ್ಟವಾಗ್ಬಿಡ್ತದೆ. ಆಗಿರುವಂಥ ಕಾರಣ ಈ ಪ್ರಕೃತಿ ಎನ್ನುವಂಥದ್ದು ಯಾವ ರೀತಿಯಾಗಿ ದೇವರ ಮಾತುಗಳಿಗೆ ಆಕರ್ಷಿತವಾಗಿದೆಯೋ ನಾವು ಕೂಡ ದೇವರ ಮಾತುಗಳಿಗೆ ಆಕರ್ಷಿತವಾಗಿ ಈ ಭೂಮಿ ಮೇಲೆ ಬದುಕಬೇಕು. ನ್ಯೂಟನ್ ಎನ್ನುವಂಥವನು ಭೂಮಿಗೆ ಆಕರ್ಷಣೆ ಇದೆ ಎನ್ನುವಂಥದ್ದನ್ನು ಮಾತ್ರವೇ ಆತನ ಅರ್ಥ ಮಾಡ್ಕೊಂಡಿದ್ದಾನೆ. ಆದರೆ ನಿಜವಾದಂಥ ಆಕರ್ಷಣೆ, ಹೆಚ್ಚಿನದಾದಂಥ ಆಕರ್ಷಣೆ ದೇವರು ಯಾರಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ಕೆಲವೊಂದು ಮಾತನ್ನು ನೋಡುವಂಥದ್ದಾದರೆ ಆದಿಕಾಂಡ ಗ್ರಂಥ 2ನೇ ಅಧ್ಯಾಯ 22ನೇ ವಚನದಿಂದ ಗಮನಿಸಿ. ಆದಿಕಾಂಡ 2:22 ಈಗಿರುವಲ್ಲಿ ಯೆಹೋವ ದೇವರು ಸ್ತ್ರೀಯಾಗ ಮಾಡಿ ಅವನು ಆಕೆಯನ್ನು ನೋಡಿ, ಈಗ ಸರಿ, ಇವ ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳ. ಗಮನಿಸಿ ಏನಿದೆಯೋ, ಈ ಕಾರಣದಿಂದ ತಂದೆ ತಾಯಿಯನ್ನ ಬಿಟ್ಟು, ಪುರುಷನ ತಂದೆ ತಾಯಿಯನ್ನ ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು ಎಂಬುದಾಗಿದೆ. ಅಂದರೆ ಗಮನಿಸಿ, ದೇವರು ಗಂಡಸಿನ ವಿಷಯದಲ್ಲಿ ಏನು ಮಾತನಾಡ್ತಾ ಇದ್ದಾನೆ? ತನ್ನ ಹೆಂಡತಿಗೆ ಆಕರ್ಷಿತನಾಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೆ ದೇವರು ಸ್ತ್ರೀಗೆ ಅಂದರೆ ಹೆಂಡತಿಗೆ ಏನಕ್ಕೆ ಇಂಥ ಆಕರ್ಷಣೆಯನ್ನು ಇಟ್ಟಿದ್ದಾನೆ? ಆಲೋಚನೆ ಮಾಡಿ. ಇವತ್ತು ನ್ಯೂಟನ್ ಎನ್ನುವಂಥವನು ಭೂಮಿಗೆ ಆಕರ್ಷಣೆ ಇದೆ ಎಂಬುದಾಗಿ ಹೇಳಿದ್ದಾನೆ. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು, ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನಿಗೂ ಆಕರ್ಷಣೆ ಎನ್ನುವಂಥದ್ದಿದೆ. ಇವತ್ತು ಮನುಷ್ಯರ ಸ್ನೇಹವನ್ನು ಬಯಸದೆ ಬದುಕ್ತಾರ? ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ. ಇಂಥ ಒಂದು ಆಧುನಿಕ ಯುಗದಲ್ಲೂ ಕೂಡ ನಮ್ಮ ಕೈಗಳಲ್ಲಿ ಇಡೀ ಪ್ರಪಂಚದಲ್ಲೇ ನಡೆಯುವಂಥ ಎಲ್ಲ ವಿಷಯಗಳನ್ನು ತೋರಿಸುವಂಥ ಫೋನ್ ಇದ್ರೂ ಕೂಡ ಎಷ್ಟೋ ಮಟ್ಟಿಗೆ ಅದನ್ನು ನೋಡಿ ಬೇಜಾರಾಗಿ ಮನುಷ್ಯನ ಸ್ನೇಹವನ್ನು ಬಯಸ್ತಾನೆ. ಇಂಥ ಒಂದು ಆಧುನಿಕ ಯುಗದಲ್ಲೂ ಕೂಡ ಅಂದರೆ ಮನುಷ್ಯನ ಒಂದು ಸ್ನೇಹ ಎನ್ನುವಂಥದ್ದು ಬೇಕಂತಂದ್ರೆ ಬೇಕು. ಯಾಕಂದರೆ ಮನುಷ್ಯರ ಮಧ್ಯದಲ್ಲಿ ಆಕರ್ಷಣೆ ಎನ್ನುವಂಥದ್ದು ಇದೆ. ಭೂಮಿಗಿಂತ ಹೆಚ್ಚಿನದಂಥ ಆಕರ್ಷಣೆಯನ್ನು ದೇವರು ಯಾರಲ್ಲಿ ಇಟ್ಟಿದ್ದಾನೆ ಅಂದರೆ ಸ್ತ್ರೀಯಲ್ಲಿ ಇಟ್ಟಿದ್ದಾನೆ ಎನ್ನುವಂಥ ಮಾತು ಸ್ಪಷ್ಟವಾಗಿ ಕಾಣುತ್ತೆ. ಆಕರ್ಷಣೆ ಎನ್ನುವಂಥದ್ದು ಭೂಮಿಗೆ ಇದೆಯಾ? ಇಲ್ಲ. ಭೂಮಿಗಿಂತ ಹೆಚ್ಚಿನದಾಗಿ ಸ್ತ್ರೀಯಲ್ಲಿ ಇದೆಯಾ? ಇಲ್ಲ. ಸ್ತ್ರೀಯಲ್ಲಿ ಒಂದು ವೇಳೆ ಇರುವಂಥದ್ದಾದರೆ ಏನಕ್ಕೋಸ್ಕರ ಸ್ತ್ರೀಯಲ್ಲಿ ದೇವರಿಂತ ಆಕರ್ಷಣೆಯನ್ನು ಇಟ್ಟಿದ್ದಾನೆ? ಆ ತಂದೆ ತಾಯಿಯನ್ನು ಬಿಟ್ಟು ಸ್ತ್ರೀಯನ್ನು ಸೇರಿಕೊಳ್ತಾನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅಂದರೆ ಇಂಥ ಒಂದು ಆಕರ್ಷಣೆಯನ್ನು ದೇವರು ಏನಕ್ಕೋಸ್ಕರ ಹೇಳಿದ್ದಾನೆ? ಇಲ್ಲಿ ದೇವರು ಹೇಳುವಂಥ ಮಾತನ್ನು ಗಮನಿಸಿ, ಮನುಷ್ಯನು ಹೋಗಿ ಇನ್ನೊಬ್ಬ ಪುರುಷನನ್ನು ಹತ್ತುಕೊಳ್ತಾನೆ, ಇಲ್ಲ ಪುರುಷನನ್ನು ಆತನು ಸೇರ್ತಾನೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿಲ್ಲ.
ಹೆಂಡತಿಯನ್ನ ಸೇರುವನು. ಮತ್ತೆ ಹೋದ ಮಾತನ್ನ, ಕೊನೆ ಮಾತನ್ನ, ಈ ಕಾರಣದಿಂದ ಪುರುಷನು ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತಂದೆ ತಾಯಿಗಳನ್ನ ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು. ಅಂದ್ರೆ ಹೆಂಡತಿಯಲ್ಲಿ ಏನಕ್ಕೆ ಪುರುಷನು ಸ್ತ್ರೀಗೆ ಇಂಥ ಆಕರ್ಷಿತನಾಗ್ತಾನೆ ಅಂದರೆ ದೇವರು ಸ್ತ್ರೀಯಲ್ಲಿ ಆಕರ್ಷಣೆಯನ್ನು ಇಟ್ಟಿದ್ದಾನೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ಒಂದು ವಿಚಾರ ಇದೆ. ಏನಕ್ಕೋಸ್ಕರ ಸ್ತ್ರೀಯಗೆ ದೇವರಂಥ ಆಕರ್ಷಣೆಯನ್ನು ಇಡಬೇಕು ಅಂದರೆ ದೇವರ ಒಂದು ಅನಾದಿ ಸಂಕಲ್ಪ ಎನ್ನುವಂಥದ್ದಿದೆ, ಆ ಕಾರಣ ಎನ್ನುವಂಥದ್ದಿದೆ. ಆ ಸಂಕಲ್ಪ ಎನ್ನುವಂಥದ್ದು ಏನು ಅಂದರೆ ಎಫೆಸ ಪುಸ್ತಕ 1ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನವನ್ನು ಗಮನಿಸಿ. ಎಫೆಸ 1:4-6. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಗಮನಿಸಿ, ಅಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದಂಥ ದೇವರಿಗೆ ಅನೇಕ ಮಕ್ಕಳು ಬೇಕು. ಅಂದರೆ ಎಂಥ ಮಟ್ಟಿಗೆ ಅಂದರೆ ಆದಿಕಾಂಡದಲ್ಲಿ ನೋಡುವಾಗ ಭೂಮಿಯ ತುಂಬಿಕೊಳ್ಳಿರಿ ಎಂಬುದಾಗಿ ದೇವರು ಹೇಳುವಂಥ ಮಾತು ಕಾಣುತ್ತೆ. ಆದಮ ಅವರನ್ನು ಆಶೀರ್ವದಿಸಿ ನೀವು ಫಲಿಸಿ ಅಭಿವೃದ್ಧಿ ಹೊಂದ್ರಿ, ಇವೆಲ್ಲವುಗಳ ಮೇಲೆ ದೊರೆತನವನ್ನು ಮಾಡ್ರಿ, ಭೂಮಿಯಲ್ಲಿ ತುಂಬಿಕೊಳ್ಳಿರಿ ಎನ್ನುವಂಥ ಮಾತು ಕಾಣುತ್ತೆ. ಅಂದರೆ ಭೂಮಿಯಲ್ಲಿ ತುಂಬಿಕೊಳ್ಳುವಂಥ ಮಕ್ಕಳು ದೇವರಿಗೆ ಬೇಕಾ? ಹೌದು, ದೇವರ ಅನಾದಿ ಸಂಕಲ್ಪವು ಆ ರೀತಿಯಾಗಿ ಇದೆ. ದೇವರಿಗೆ ಆ ರೀತಿಯಾದಂಥ ಆಸೆ ಇದೆ, ಭೂಮಿಯನ್ನು ತುಂಬುವಂಥ ಮಕ್ಕಳು ನನಗೆ ಬೇಕು ಎಂಬುದಾಗಿ. ಈಗ ಭೂಮಿಯನ್ನು ತುಂಬುವಂಥ ಮಕ್ಕಳು ದೇವರಿಗೆ ಬೇಕು ಅಂತ ಅಂದರೆ ಭೂಮಿ ಮೇಲೆ ಏನಾಗಬೇಕು? ಮಕ್ಕಳು ಎನ್ನುವಂಥದ್ದು ಹೆಚ್ಚಾಗಬೇಕು. ಮಕ್ಕಳು ಎನ್ನುವಂಥದ್ದು ಹೆಚ್ಚಾಗಬೇಕು ಅಂದರೆ ತಾಯಿ ತಂದೆಯವರು ಸೇರಬೇಕು. ತಾಯಿ ತಂದೆಯವರು ಸೇರಬೇಕು ಅಂದರೆ ತಾಯಿಗೆ ಆಕರ್ಷಣೆ ಎನ್ನುವಂಥದ್ದು ಬೇಕು, ಸ್ತ್ರೀಗೆ ಆಕರ್ಷಣೆ ಎನ್ನುವಂಥದ್ದು ಬೇಕು. ಸ್ತ್ರೀಯಲ್ಲಿ ದೇವರ ಆಕರ್ಷಣೆಯನ್ನು ಇಟ್ಟಿದ್ದಾನೆ. ಪುರುಷನ ಆ ಒಂದು ಆಕರ್ಷಣೆಗೆ ಆತನ ಒಳಗಾಗ್ತಾನೆ. ಆ ಒಂದು ಸಮಯದಲ್ಲಿ ಸಂತಾನ ಎನ್ನುವಂಥದ್ದು ಬೆಳೆಯುತ್ತೆ. ಅದು ದೇವರ ಮಕ್ಕಳಾಗಿ ಈ ಭೂಮಿ ಮೇಲೆ ಬದುಕಬೇಕು. ಇದು ದೇವರ ಅನಾದಿ ಸಂಕಲ್ಪ. ಇದು ಮನುಷ್ಯರ ಮಧ್ಯದಲ್ಲೂ ಕೂಡ ಕಾಣುವಂಥ ಆಕರ್ಷಣೆ. ಆದರೆ ದೇವರು ಮನುಷ್ಯರ ಮಧ್ಯದಲ್ಲಿ ಆಕರ್ಷಣೆ ಇಟ್ಟಿದ್ದಾನ? ಹೌದು ಎನ್ನುವಂಥ ಮಾತು ಸ್ಪಷ್ಟವಾಗಿ ಕಾಣುತ್ತೆ. ಮತ್ತೆ ಇಷ್ಟು ಮಾತ್ರವಲ್ಲದಲ್ಲೇ ಇವತ್ತು ಮನುಷ್ಯನು ದೇವರಿಗೆ ಆಕರ್ಷಿತನಾಗಿ ಇರಬೇಕಾದಂಥ ಮನುಷ್ಯನು ತನ್ನ ಬಲವನ್ನು ಕಳೆದುಕೊಂಡು ದೇವರ ಆಕರ್ಷಣೆಯಿಂದ ಆತನು ದೂರ ಹೋಗಿರುವಂಥ ಕಾರ್ಯಗಳು ಕಾಣುತ್ತದೆ. ಯಾವ ರೀತಿಯಾಗಿ ಅಂತಂದರೆ ಇವತ್ತು ಲೋಕದಲ್ಲಿ ದೇವರೇ ಇಲ್ಲ ಎನ್ನುವಂಥ ರೀತಿಯಲ್ಲಿ, ದೇವರನ್ನ ಅರ್ಥ ಮಾಡಿಕೊಳ್ಳೋದಂಥ ರೀತಿಯಲ್ಲಿ, ಪಾಪವನ್ನು ಮಾಡ್ತಾ ಬದುಕ್ತಾ ಇರುವಂಥ ರೀತಿಯಲ್ಲಿ, ದೇವರ ಮೇಲೆ ಯಾವುದೇ ಅರಿವು ಇಲ್ಲದಂಥ ರೀತಿಯಲ್ಲಿ ಬದುಕ್ತಾ ಇರುವಂಥ ಜನಗಳು ಎಣಿಸಲಿಕ್ಕಾಗದೇ ಇರುವಂಥ ಮಟ್ಟಿಗೆ ಇದ್ದಾರೆ. ಇವರೆಲ್ಲರೂ ಕೂಡ ದೇವರ ಆಕರ್ಷಣೆಯಿಂದ ತಪ್ಪಿಬೋದಂಥವರು. ಇವರು ದೇವರ ಆಕರ್ಷಣೆಗೆ ಯಾವತ್ತೂ ಕೂಡ ಬರದೇ ಇರುವಂಥವ್ರು ಇವರು. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಮನುಷ್ಯನ ಈ ರೀತಿಯಾಗಿ ಬದುಕ್ತಾ ಇದ್ದಾನೆ ಅಂತ ಅಂದರೆ ಇವತ್ತು ನಾವು ನಮ್ಮ ಸ್ವಕಾರ್ಯಗಳಿಗೋಸ್ಕರ ಬದುಕ್ತಾ ಇದ್ದೀವಿ ಅಂದರೆ ನಮ್ಮ ಬಲವನ್ನು ನಾವು ಕಳೆದುಕೊಂಡಿದ್ದೀವಿ. ಯೋಹಾನ್ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನವನ್ನು ಗಮನಿಸಿ. ಯೋಹಾನ್ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನವನ್ನು. ಆದರೆ ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನ ನನ್ನ ಬಳಿಗೆ ಎಳಕೊಳ್ಳುವೆನು. ಭೂಮಿ ಎನ್ನುವಂಥದ್ದು ಯಾವ ರೀತಿಯಾಗಿ ತನ್ನ ಕಡೆಗೆ ಬಂದಂಥದನ್ನು ಎಳೆದುಕೊಳ್ಳುತ್ತೋ, ಯೇಸು ಕ್ರಿಸ್ತನು ಕೂಡ ಆತನ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ನಾನು ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟಂಥ ಸಮಯದಲ್ಲಿ ಎಲ್ಲರನ್ನ ನನ್ನ ಕಡೆಗೆ ನಾನು ಎಳೆದುಕೊಳ್ಳುವೆನು. ಇದೇ ಮತ್ತು ತೆಲುಗು ಬೈಬಲಲ್ಲಿ ಏನಿದೆ ಅಂದರೆ, ನೇನು ಭೂಮಿ మీద నుండి పైకెత్తబడిన ఎడల అందరినీ నా యొద్దకు ಆಕರ್ಷಿಂಚುಕೊಂದುನನಿ, ಅಂದರೆ ಆಕರ್ಷಿಸಿಕೊಳ್ಳುತ್ತೇನೆ ಎಂಬುದಾಗಿ ಆತನು ಹೇಳುವಂಥ ಮಾತು. ಇವತ್ತು ಯೇಸು ಕ್ರಿಸ್ತನ ಆತನ ಮರಣವನ್ನು ಹೊಂದಿ 2000 ವರ್ಷಗಳು ಕಳೆದರೂ ಕೂಡ ಆತನ ಮಾತಿಗೆ ಒಳಗಾಗ್ತಾ ಇರುವಂಥ ಜನಗಳು ಇವತ್ತು ಪ್ರಪಂಚದಲ್ಲಿ ಅರ್ಧ ಭಾಗದ ಜನಗಳಿದ್ದಾರೆ. ಗಮನಿಸಿ, ಇವರೆಲ್ಲರೂ ಕೂಡ ಅನೀತಿವಂತರ ಎನ್ನುವಂಥದ್ದು ಸೆಕೆಂಡರಿ ವಿಚಾರ. ಆದರೆ ಆತನ ಮಾತುಗಳಿಗೆ ಒಳಗಾಗಿರುವಂಥ ಎಷ್ಟೋ ಮಹಾತ್ಮರಿದ್ದಾರೆ. ಇವತ್ತು ಭೂಮಿ ಮೇಲೆ ಶ್ರೇಷ್ಠರನ್ನು ಎನ್ನಿಸ್ಕೊಂಡಿದ್ದಾರೆ. ಮಹಾತ್ಮ ಗಾಂಧಿಯವರಾಗಿರ್ಬೋದು. ಬೈಬಲನ್ನು ಓದಿದಂಥ ಮಹಾತ್ಮ ಗಾಂಧಿಯವರು ನಿನ್ನ ಒಂದು ಕೆನ್ನೆಯನ್ನು ಹೊಡೆದಂಥವನಿಗೆ ಇನ್ನೊಂದು ಕೆನ್ನೆಯನ್ನು ತೋರಿಸು ಎಂಬುದಾಗಿ ಹೇಳ್ತಾರೆ. ವಿವೇಕಾನಂದನವರು ಯೇಸು ಕ್ರಿಸ್ತನ ಕಾಲದಲ್ಲಿ ನಾನು ಇದ್ದಿದ್ರೆ ಆತನ ಪಾದಗಳನ್ನು ನನ್ನ ಹೃದಯದಲ್ಲಿ ಹರಿಯುವಂಥ ರಕ್ತದಿಂದ ತೊಳೆತಿದ್ದೆ ಎಂಬುದಾಗಿ, ಅಂದರೆ ದೊಡ್ಡ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳು ಎಂಬುದಾಗಿ ಗುರುತಿಸುವಂಥ ಇವರು ಯೇಸು ಕ್ರಿಸ್ತನನ್ನು ಒಪ್ಪಿಕೊಂಡಿದ್ದಾರೆ. ಅಂದರೆ ಯೇಸು ಕ್ರಿಸ್ತನ ಮಾತುಗಳು ಇವ್ರನ್ನ ಇಷ್ಟರ ಮಟ್ಟಿಗೆ ಆಕರ್ಷಿಸಿದೆಯಾ ಅಂತ ಅಂದರೆ ಹೌದು. ಇದು ಜಗತ್ತು
ಇಲ್ಲ ಎನ್ನುವುದಕ್ಕಾಗದೇ ಇರುವಂಥ ಒಂದು ಸತ್ಯ ಇದು. ಅದನ್ನು ಗಮನಿಸಿ. ಇವತ್ತು ದೇವರ ಮಾತುಗಳನ್ನು ನಾವು ಕೇಳ್ತಿದ್ದಂಗೆ ದೇವರ ಮಾತುಗಳಿಗೆ ನಾವು ಒಳಗಾಗಬೇಕು. ಆದರೆ ಕೆಲವು ಮನುಷ್ಯರು ಏನಾಗ್ತಾರೆ ಅಂತಂದರೆ ದೇವರ ಮಾತುಗಳನ್ನು ಕೇಳಿದಂಥ ಸಮಯದಲ್ಲಿ ದೇವರ ಮಾತುಗಳಿಗೆ ಆಕರ್ಷಿತರಾಗುವುದಕ್ಕಿಂತ ಬದಲಾಗಿ ಆಕರ್ಷಣೆಗೊಳ್ಳುವುದಕ್ಕೆ ಬದಲಾಗಿ ಇವರು ತನ್ನ ಶಕ್ತಿಯನ್ನು ಕಳೆದುಕೊಂಡು ಬಿಡ್ತಾರೆ. ಅಂದರೆ ಅವ್ರಿಗೆ ಆ ಒಂದು ಆಕರ್ಷಣೆಗೆ ಏಟು ಬಿದ್ದು ಬಿಡುತ್ತೆ. ಯಾವ ರೀತಿಯಾಗಿ ಈ ಲೋಕದ ಆಶೆಗಳು, ಲೋಕದ ಕಾರ್ಯಗಳು, ಭೌತಿಕವಾದಂಥ ವಿಚಾರಗಳಲ್ಲಿ ಮನಸ್ಸಿಡುವಂಥ ಕಾರಣ ಅವರ ಒಂದು ಆಕರ್ಷಣೆ, ದೇವರ ಆಕರ್ಷಣೆಯಿಂದ, ದೇವರ ಮಾತುಗಳ ಆಕರ್ಷಣೆಯಿಂದ ಅವರು ಬಿಟ್ಟು ಹೋಗ್ಬಿಡ್ತಾರೆ, ಆಕರ್ಷಣೆಯನ್ನು ಬಿಟ್ಟು ಹೋಗ್ಬಿಡ್ತಾರೆ. ಇವತ್ತು ಯೇಸು ಕ್ರಿಸ್ತನ ತನ್ನ ಮರಣದ ಒಂದು ಶಿಲುಬೆ ಯಾಗದ ಪ್ರಕಾರವಾಗಿ ಶಿಲುಬೆ ಯಾಗವನ್ನು ಮುಗಿಸ್ಕೊಂಡು ಆತನು ಆ ಮರಣದ ಮೂಲಕವಾಗಿ ಎಷ್ಟೋ ಮನುಷ್ಯರನ್ನು ನನ್ನ ಬಳಿಗೆ ಎಳೆದುಕೊಳ್ತೀನಿ ಎಂಬುದಾಗಿ ಆತನು ಹೇಳಿದ್ದಾನೆ. ಅಂದ್ರೆ ಈ ಮಾತಿನಲ್ಲಿರುವಂಥ ಪರಮಾರ್ಥ ಏನು ಅಂದ್ರೆ ಯೇಸು ಕ್ರಿಸ್ತನ ಮಾತುಗಳಿಗೆ ಮನುಷ್ಯರು ಒಳಗಾಗ್ತಾರೆ ಅಂತ. ಅಂದ್ರೆ ಇವತ್ತು ಯೇಸು ಕ್ರಿಸ್ತನ ಮಾತಿಗೆ ಅದರಂತೆ ಒಳಗಾಗಿದ್ದಾರೆ ಅಂತಂದ್ರೆ ಒಳಗಾಗಿದ್ದಾರೆ. ಆದರೆ ಈ ಒಂದು ಆಕರ್ಷಣೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಅದು ಇಲ್ಲಿ ಮುಖ್ಯವಾದಂಥ ವಿಷಯ. ಯಾಕೆಂತಂದ್ರೆ ಮನುಷ್ಯನೇನೋ ಅಂದ್ಕೊಂಡು ಇವತ್ತು ನಾವು ಸಾಕುವಂಥ ಸಾಕು ಪ್ರಾಣಿಗಳು ನಮಗೆ ಆಕರ್ಷಿತರಾಗಿರ್ತವೆ. ನಾವು ಕರೆದುವಂಥ ಸಮಯದಲ್ಲಿ ಬರುವಂಥದ್ದು, ಇಲ್ಲ ನಮ್ಮ ಹಿಂದೆ ಮುಂದೆ ಸುತ್ತುವಂಥದ್ದು. ನಾಯಿಗಳನ್ನು ನೋಡ್ರಿ, ಮನುಷ್ಯನ ಹಿಂದೆ ಮುಂದೆ ಸುತ್ತುತ್ತಾ ಇರ್ತದೆ. ಅಂದರೆ ಮನುಷ್ಯನಿಗಂತ ಅವುಗಳು ಆ ರೀತಿಯಾಗಿ ಆಕರ್ಷಣೆಗೊಂಡಿದೆಯಾ ಅಂತಂದರೆ ಹೌದು. ಆ ರೀತಿಯಾಗಿನೇ ದೇವರ ಮಾತುಗಳಿಗೆ ಮನುಷ್ಯನು ಆಕರ್ಷಣೆಗೊಂಡು ದೇವರ ಮಾತುಗಳ ಪ್ರಕಾರವಾಗಿ ಬದುಕಬೇಕು. ಇವತ್ತು ವಿಜ್ಞಾನಿಗಳು ಪದಾರ್ಥಕ್ಕೆ ಆಕರ್ಷಣೆ ಇದೆ ಎಂಬುದಾಗಿ ಹೇಳಿದ್ದಾರೆ. ಆದರೆ ಇವೆಲ್ಲ ವಿಶ್ವವನ್ನು, ಎಲ್ಲ ಪದಾರ್ಥಗಳನ್ನು ಉಂಟು ಮಾಡಿದಂಥ ದೇವರ ಮಾತುಗಳಿಗೆ ಆಕರ್ಷಣೆ ಇದೆ ಎನ್ನುವಂಥದ್ದನ್ನು ಮಾತ್ರ ಇವರು ಗುರುತಿಸಿಲ್ಲ. ಒಂದ್ಸರಿ ಯೋಹಾನ್ ಸುವಾರ್ತೆ 6ನೇ ಅಧ್ಯಾಯ 44ನೇ ವಚನ 45ನೇ ವಚನವನ್ನು ಗಮನಿಸಿ. ಯೋಹಾನ್ ಸುವಾರ್ತೆ 6:44-45. ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯು ನನ್ನನ್ನು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು. ತೆಲುಗು ಬೈಬಲಲ್ಲಿ ಇದೇ ಮಾತು ಏನಿದೆ ಅಂದರೆ, ನನ್ನ ಪಂಪಿನ ತಂಡ್ರಿ ವಾಣಿನಿ ಆಕರ್ಷಿಸಿಂಚಿತೇನೆ ಗಾನಿ, ನನ್ನ ತಂದೆ ಆತನನ್ನು ಆಕರ್ಷಿಸದಿದ್ದರೆ ಎಂಬುದಾಗಿದೆ. ಅಂದ್ರೆ ದೇವರ ಮಾತುಗಳು ಆಕರ್ಷಿಸ್ಬೇಕಾ? ಹೌದು. ಮುಂದೆ ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು, ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿದೆ. ಅಂದ್ರೆ ಆಕರ್ಷಣೆಗೊಂಡಂತ ಮನುಷ್ಯರನ್ನ ಮಾತ್ರವೇ ನಾನು ಕೊನೆಯ ದಿನದಲ್ಲಿ ಎಬ್ಬಿಸ್ತೀನಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ತಂದೆ ಎಳೆದ ಹೊರತು ಯಾರು ನನ್ನ ಬಳಿಗೆ ಬರಲಾರರು. ಮುಂದೆ ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನ ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಅಂದ್ರೆ ಯಾರು ದೇವರ ಆಕರ್ಷಣೆಗೆ ಒಳಗಾಗ್ತಾನೋ ಅಂಥವನನ್ನ ದೇವರು ಕೊನೆಯ ದಿನದಲ್ಲಿ ಎಬ್ಬಿಸ್ತಾನಂತೆ. ಗಮನಿಸಿ. ಅಂದ್ರೆ ಈ ಮಾತಿನಲ್ಲಿರುವಂಥ ಪರಮಾರ್ಥ ಏನು ಅಂತಂದ್ರೆ, ಮನುಷ್ಯನ ಮಾತಿಗೆ ಅನುಸಾರವಾಗಿ, ದೇವರ ಮಾತಿಗೆ ಅನುಸಾರವಾಗಿ ಮನುಷ್ಯನು ಬದುಕಿದ್ರೆ ಮಾತ್ರವೇ ಆತನಿಗೆ ಪುನರುತ್ಥಾನ, ಸ್ವರ್ಗ ರಾಜ್ಯ. ಅದು ಈ ಮಾತಿನಲ್ಲಿರುವಂಥ ಅರ್ಥ. ಇವತ್ತು ಅಯಸ್ಕಾಂತ ಎನ್ನುವಂಥದ್ದು ಯಾವ ರೀತಿಯಾಗಿ ತನ್ನ ಬಳಿಗೆ ಬಂದಂಥ ಆ ಒಂದು ಕಬ್ಬಿಣದ ಚೂರನ್ನು ಎಳೆದುಕೊಳ್ಳುತ್ತೋ ಆ ರೀತಿಯಾಗಿ ಮನುಷ್ಯನು ದೇವರ ಮಾತುಗಳನ್ನು ಕೇಳಿದಂಥ ಕ್ಷಣದಲ್ಲಿ ಆತನ ಬದುಕನ್ನ, ಪಾಪದ ಜೀವಿತವನ್ನು ಬಿಟ್ಟು ದೇವರ ಮಾತನ್ನೇ ದೃಢವಾಗಿ ನಿಂತು ಬಿಡ್ಬೇಕು. ಆವಾಗಲೇ ಅವನು ಸರಿಯಾಗಿ ಆಕರ್ಷಣೆಯಲ್ಲಿ ಮುಂದೆ ಸಾಗೋದಕ್ಕೆ ಸಾಧ್ಯ. ಒಂದು ವೇಳೆ ಅವನ ಮನಸ್ಸು ಏನೋ ಲೋಕದ ವಿಷಯದಲ್ಲಿ, ಇಲ್ಲ ಅವನ ನಡವಳಿಕೆಗಳು ಲೋಕದ ವಿಷಯದಲ್ಲಿ, ಇಲ್ಲ ಅವನ ಕ್ರಿಯೆಗಳು ಲೋಕದ ವಿಷಯದಲ್ಲಿ ಇತ್ತು ಅಂದ್ಕೊಳ್ಳಿ, ಅವನು ಆ ಒಂದು ಆಕರ್ಷಣೆಯಲ್ಲಿ ಇದ್ದಂಥ ರೀತಿಯಲ್ಲಿ ಭಾಸವಾಗುತ್ತೆ ಅಷ್ಟೇನೆ. ಆದರೆ ಆಕರ್ಷಣೆಗೆ ಅನುಸಾರವಾಗಿ ಆತನ ಬದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇವತ್ತು ಮನುಷ್ಯನು ದೇವರ ಮಾತನ್ನು ಕೇಳ್ತಿದ್ದಂಗೆ ಆ ರೀತಿಯಾದಂಥ ರೀತಿಯಲ್ಲಿ ಅವನು ಜೀವಿಸಬೇಕು. ದೇವರು ಒಂದು ರೀತಿಯಾಗಿ ಹೇಳ್ತಾನೆ, ಇವನು ಇನ್ನೊಂದು ರೀತಿಯಾಗಿ ಬದುಕ್ತಾನೆ. ಎಲ್ಲಿಂದ ಇರ್ತೈತೆ ಆಕರ್ಷಣೆ? ಇವತ್ತು ಯಾಕೆ ದೇವರು ಈ ಮಾತುಗಳನ್ನೆಲ್ಲ ಬರೆಸಿ ಬೈಬಲಲ್ಲಿ ಇಂಥ ಒಂದು ಸಂಬಂಧಗಳನ್ನು ವಿಷಯದಲ್ಲಿ ಗುರುತಿಸಿ ಮಾತನಾಡ್ತಾನೆ ಅಂತಂದರೆ, ಇವತ್ತು ಒಂದು ಗಂಡ ಹೆಂಡತಿ ಜೀವಿತವನ್ನು ನೋಡುವಂಥದ್ದಾದರೆ ಎಷ್ಟೋ ನಿಷ್ಕಳಂಕವಾದಂಥ ರೀತಿಯಲ್ಲಿ ಪ್ರೀತಿಯಿಂದ ಇರುವಂಥ ಜೀವಿತ ಅದು. ದೇವ್ರು ಯಾಕೆ ಇದನ್ನು ಗುರುತಿಗೆ ತರಬೇಕು ಅಂತಂದ್ರೆ, ನಾವು ಅನುಭವಿಸುವಂಥ ಕಾರ್ಯಗಳು ಏನಿದೆಯೋ, ಅಂದ್ರೆ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರುವಂಥ ಕಾರ್ಯಗಳೇನಿದೆಯೋ ಇದನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಂಡು ದೇವರ ಮಾತುಗಳಿಗೆ ಅನುಸಾರವಾಗಿ ಬದುಕಬೇಕು ಎನ್ನುವಂಥದ್ದು ದೇವರ ಆಲೋಚನೆ. ಇದು ದೇವರ ಮಾತುಗಳಲ್ಲಿರುವಂಥ ಪರಮಾರ್ಥ ಹೊರತು ಬೇರೆ ಏನೋ ಅರ್ಥಗಳಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ, ಇವತ್ತು ಸೂರ್ಯನಾಗಿರ್ಬೋದು, ಚಂದ್ರನಾಗಿರ್ಬೋದು, ಭೂಮಿ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಒಂದು
ಆಕರ್ಷಣೆಗೆ ಒಳಗಾಗಿದೆ ಅಂತೇಳಿ ನಾವು ಯಾವ ರೀತಿಯಾಗಿ ಹೇಳ್ಬೋದು? ಇವೆಲ್ಲವೂ ಕೂಡ ಕ್ರಮದ ರೀತಿಯಲ್ಲಿ ತಿರುಗುತ್ತಾ ಕ್ರಮವಾಗಿ ಹಗಲು ಇರಲು ಎನ್ನುವಂಥದ್ದು ಬರ್ತಾ ಇರುವಂಥ ಕಾರಣವೇ, ಈ ಭೂಮಿಯಲ್ಲಿ ಕಾಲಗಳು ಎನ್ನುವಂಥದ್ದು ಸರಿಯಾದಂಥ ರೀತಿಯಲ್ಲಿ ಬರ್ತಾ ಇರುವಂಥ ಕಾರಣವೇ ಇವೆಲ್ಲವೂ ಕೂಡ ಆಕರ್ಷಣೆಗೊಂಡಿದೆ ದೇವರ ಮಾತುಗಳಿಗೆ ಎಂಬುದಾಗಿ ನಾವು ಗುರುತಿಸ್ತೀವಿ. ಅದೇ ರೀತಿಯಾಗಿ ಮನುಷ್ಯನ ಜೀವಿತದಲ್ಲೂ ಕೂಡ ಮನುಷ್ಯನ ಜೀವಿತ ಎನ್ನುವಂಥದ್ದು ಕರೆಕ್ಟಾಗಿದ್ದರೆ ಆವಾಗ ಗುರುತಿಸ್ಬೋದು, ನಾವು ಸರಿಯಾದಂಥ ರೀತಿಯಲ್ಲಿ ನಾವು ದೇವರ ಮಾತುಗಳಿಗೆ ಅನುಸಾರವಾಗಿ ಬದುಕ್ತಾ ಇದ್ದೀವಿ, ದೇವರ ಮಾತುಗಳಿಗೆ ಆಕರ್ಷಿತರಾಗಿದ್ದೀವಿ ಅಂತ. ಒಂದು ವೇಳೆ ನಮ್ಮ ಜೀವಿತಗಳು ದೇವರ ಮಾತುಗಳಿಗೆ ವ್ಯತಿರೇಕವಾಗಿದೆ ಅಂದ್ಕೊಳ್ಳಿ, ಅವಾಗ ನಾವು ಅರ್ಥ ಮಾಡಿಕೊಳ್ಬೇಕು ದೇವರ ಆಕರ್ಷಣೆಯಲ್ಲಿ ನಾವು ಇಲ್ಲ ಅಂತ. ದೇವರ ಆಕರ್ಷಣೆಯಲ್ಲಿ ಇಲ್ಲ ಆಗಿರುವಂಥ ಕಾರಣವೇ ನಾವೇನು ಮಾಡಬೇಕು, ದೇವರ ಆಕರ್ಷಣೆಯಲ್ಲಿ ಬರಬೇಕು ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ನಮ್ಮ ಬದುಕುಗಳನ್ನು ನಾವು ಸರಿಪಡಿಸ್ಕೋಬೇಕು. ಇಂಥ ಒಂದು ವಲಯದಲ್ಲಿ ಇರುವಂಥವರು, ಇಂಥ ಒಂದು ಆಕರ್ಷಣೆಯಲ್ಲಿ ಇರುವಂಥವರು ಏನು ಮಾಡ್ತಾರೋ ಗೊತ್ತಿದೆಯಾ? ದೇವರ ಆಕರ್ಷಣೆಯಲ್ಲಿ ಇರುವಂಥವ್ರು ಏನು ಮಾಡ್ತಾರೋ ಫಿಲಿಪ್ಪಿ ಪುಸ್ತಕ 2ನೇ ಅಧ್ಯಾಯ 14ನೇ ವಚನದಿಂದ ಗಮನಿಸಿ. ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿರಿ, ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗುವಿರಿ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ಅಂದ್ರೆ ಗಮನಿಸಿ, ಪ್ರಕೃತಿ ಅನ್ನುವಂಥದ್ದು ಯಾವ ರೀತಿಯಾಗಿ ದೇವರ ಮಾತುಗಳಿಗೆ ಒಳಗಾಗ್ತಾ ಇದೆ, ನಾವು ಕೂಡ ಒಳಗಾಗಬೇಕು. ಇವತ್ತು ಯೇಸು ಕ್ರಿಸ್ತನ ಒಂದು ಸಾಮ್ಯವನ್ನು ಹೇಳ್ತಾನೆ. ಒಬ್ಬ ತಂದೆ ಇರ್ತಾನೆ, ಒಬ್ಬ ಮಗನಿರ್ತಾನೆ. ಮಗನು ಕೆಟ್ಟು ಆತನು ತನಗೆ ಬರಬೇಕಾದಂಥ ಪಾಲನ್ನು ತೆಗೆದುಕೊಂಡು ಆತನು ದೂರ ದೇಶಕ್ಕೆ ಹೋಗಿ ಪಟಿಂಗನಾಗಿ ಬದುಕ್ತಾನೆ. ಅಲ್ಲಿ ಅವನಿಗೆ ಹಂದಿ ತಿನ್ನುವಂಥ ಕಾಯಿಗಳು ಕೂಡ ಸಿಗದೇ ಇರುವಂಥ ಪರಿಸ್ಥಿತಿ ಬರುತ್ತೆ ಎಂಬುದಾಗಿ. ಆತನು ಅಲ್ಲಿ ನಡೆದಂಥ ಸಂದರ್ಭವನ್ನು ಗಮನಿಸುವಂಥದ್ದಾದರೆ ಮತ್ತೆ ಆತನು ಮಾನಸಾಂತರ ಪಟ್ಟು ತಂದೆ ಬಳಿಗೆ ಬರುವಂಥ ಕಾರ್ಯವಿದೆ. ತಂದೆ ಆತನನ್ನು ಹುಡುಕಿಕೊಂಡು ಹೋಗಿಲ್ಲ, ಮಗನು ತಂದೆಯನ್ನು ಹುಡುಕಿಕೊಂಡು ಜ್ಞಾಪಕ ತಂದುಕೊಂಡು ನಾನು ತಂದೆ ಬಳಿಗೆ ಹೋಗೋಣ ಎನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡು ಬರುವಂಥ ಕಾರ್ಯವು ಕಾಣುತ್ತೆ. ಆ ರೀತಿಯಾಗಿ ಇವತ್ತು ದೇವರು ನಮ್ಮನ್ನು ಹುಡುಕಿಕೊಂಡು ಬಂದು ಬಲವಂತವಾಗಿ ನಮ್ಮನ್ನು ರಕ್ಷಿಸಲ್ಲ. ದೇವರೇ, ನಾವು ನೀತಿ ಮಾರ್ಗದಲ್ಲಿ ಬದುಕ್ತೀವಿ, ನನ್ನನ್ನು ಕಾಪಾಡು ಎಂಬುದಾಗಿ ದೇವರ ಬಳಿಗೆ ಮನುಷ್ಯನು ಬರುವಂಥದ್ದಾದರೆ ದೇವರು ಕಾಪಾಡ್ತಾನೆ. ಯಾಕೆಂದರೆ ದೇವರು ಮನುಷ್ಯನಿಗೆ ಕೊಟ್ಟಿರುವಂಥ ಸ್ವಾತಂತ್ರ್ಯದ ಪ್ರಕಾರವಾಗಿ ಬಿಟ್ಟುಬಿಟ್ಟಿದ್ದಾನೆ. ಒಂದು ವೇಳೆ ದೇವರೇ ಏನೋ ಹುಡುಕಿಕೊಂಡು ಬಂದು ರಕ್ಷಿಸ್ತಾನೆ ಎನ್ನುವಂಥದ್ದೇ ಸತ್ಯವಾಗಿದ್ದರೆ ನಮಗೆ ಸುವಾರ್ತೆ ಸಾರ್ಯ ಎಂಬುದಾಗಿ ಹೇಳ್ತಿರಲಿಲ್ಲ, ಮತ್ತು ಪ್ರಪಂಚದಲ್ಲಿ ಯಾರೂ ಕೂಡ ಪಾಪಿಗಳಾಗಿ ಬದುಕ್ತಾ ಇರಲಿಲ್ಲ. ಇವತ್ತು ಸುವಾರ್ತೆ ಸಾರ್ಯ ಎಂಬುದಾಗಿ ಹೇಳಿದ್ದಾನೆ, ಮತ್ತು ಪಾಪಿಗಳಾಗಿಯೂ ಬದುಕ್ತಾ ಇದ್ದಾರೆ ಅಂದರೆ ಏನರ್ಥ? ಯಾರು ದೇವರುಗಳ ಆಕರ್ಷಣೆಯಲ್ಲಿ ಬರ್ತಾರೋ ದೇವರು ಅವ್ರನ್ನ ಕಾಪಾಡ್ತಾನೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನ. ಯೋಹಾನ ಸುವಾರ್ತೆ 4:23. ಆತ್ಮೀಯ ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡುವಂತವ್ರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ತಂದೆಯು ತನ್ನನ್ನು ಆರಾಧಿಸುವಂತವರು ಇಂಥವರಾಗಿರ್ಬೇಕು. ಎಂಥವ್ರು? ಮುಂದೆ ಓದ್ಕೊಂಡಂತ ಮಾತು ಕಾಣುತ್ತಲ್ಲ, ಸತ್ಯಕ್ಕೆ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. ಅಂದ್ರೆ ದೇವರಿಗೋಸ್ಕರ ಕಷ್ಟಪಡುವಂಥವ್ರು, ದೇವರಿಗೋಸ್ಕರ ತ್ಯಾಗ ಮಾಡುವಂಥವ್ರು, ದೇವರಿಗೋಸ್ಕರ ಏನ್ ಬೇಕಾದ್ರೂ ಕೂಡ ಮಾಡೋದಕ್ಕೆ ಸಿದ್ಧವಾಗಿ, ಅಂದ್ರೆ ಪ್ರಾಣ ಕೊಡುವಂತ ಮಟ್ಟಿಗೂ ಕೂಡ ಸಿದ್ಧವಾಗಿರುವಂಥವರೇ ದೇವರ ಆಕರ್ಷಣೆಯಲ್ಲಿ ಇದ್ದಾರೆ ಅಂತ. ದೇವ್ರು ಇಂಥವ್ರನ್ನೇ ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದಾನೆ. ದೇವರು ಅಂತ ಹೇಳೋ ಬಾಯಿ ಮಾತಿಗೆ ಹೇಳ್ಕೊಂಡು ಲೋಕದ ರೀತಿಯಲ್ಲಿ ಬದುಕುವಂಥವ್ರು ದೇವರ ದೃಷ್ಟಿಯಲ್ಲಿ ಇರಲ್ಲ, ದೇವರ ಆಕರ್ಷಣೆಯಲ್ಲೂ ಇರಲ್ಲ, ದೇವರು ಅವ್ರಿಗೂ ಯಾವ ಸಂಬಂಧವೇ ಇರಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಹೆಂಡತಿಯ ಬಗ್ಗೆ ಹೆಚ್ಚಿನದಾಗಿ ಆಲೋಚನೆ ಮಾಡುವಂಥವ್ನು ಏನು ಮಾಡ್ತಾನೆ? ತಂದೆ ತಾಯಿಯನ್ನು ಬಿಡ್ತಾನೆ. ಆದರೆ ಗಮನಿಸಿ, ಹೆಂಡತಿಗೆ ಆಕರ್ಷಣೆ ಆಗುವಂಥವನು, ಹೆಂಡತಿಯಲ್ಲಿ ಆಕರ್ಷಿತನಾಗಿರುವಂಥವನು, ದೇವರು ಹೆಂಡತಿಯಲ್ಲಿ ಆಕರ್ಷಣೆಯನ್ನು ಇಟ್ಟಿದ್ದರೆ ಸಂತಾನಕ್ಕೋಸ್ಕರ. ಆದರೆ ಆ ಒಂದು ಆಕರ್ಷಣೆಯನ್ನೇ ಅತಿ ಮಾಡಿಕೊಂಡು ಯಾವಾಗಲೂ ಹೆಂಡತಿಯ ಬಗ್ಗೆ ಆಲೋಚನೆ ಮಾಡುವಂಥವನು ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂಥದ್ದನ್ನು ಬಿಟ್ಟು ಬಿಡ್ತಾನೆ. ಆದರೆ ದೇವರ ಆಕರ್ಷಣೆಯಲ್ಲಿ ಒಬ್ಬ ಮನುಷ್ಯನ ಬಂದ ಅಂದ್ಕೊಳ್ಳಿ, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳನ್ನಾಗಿ ಎಲ್ಲರನ್ನು ಕೂಡ ಸಮಾನವಾದಂಥ ರೀತಿಯಲ್ಲಿ ಕಾಣ್ತಾನೆ ಮತ್ತು ದೇವ್ರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಅದು ದೇವರಲ್ಲಿರುವಂಥ ಆಕರ್ಷಣೆಗೂ ಹೆಂಡತಿಯಲ್ಲಿರುವಂಥ ಆಕರ್ಷಣೆಗೂ ವ್ಯತ್ಯಾಸ. ಇದನ್ನು ಗಮನಿಸ್ಬೇಕು ನಾವು. ಅದಕ್ಕೆ ಯೇಸು ಕ್ರಿಸ್ತನು ಏನಂತ ಹೇಳ್ತಾನೋ ಒಂದ್ಸರಿ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 48ನೇ ವಚನವನ್ನು ಗಮನಿಸಿ. ಮತ್ತಾಯನು ಬರೆದ ಸುವಾರ್ತೆ 12:48.
ಅದಕ್ಕೆ ಆತನು ಹಾ ಹೇಳಿದವನಿಗೆ ಹಾ ನನಗೆ ತಾಯಿ ಯಾರು, ನನಗೆ ತಾಯಿ ಯಾರು, ನನಗೆ ಸಹೋದರ ನನಗೆ ಸಹೋದರರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ಇಗೋ ನನ್ನ ತಾಯಿ, ಸಹೋದರರು, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ, ನಡೆಯುವವನೇ. ನನಗೆ ತಮ್ಮನು ತಂಗಿಯು ತಾಯಿಯೂ ಆಗಬೇಕು ಗಮನಿಸಿ, ಅಂದನು. ಅಂದ್ರೆ ಯೇಸು ಕ್ರಿಸ್ತನ ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ. ದೇವರ ಮಾತುಗಳಿಗೆ ಆಕರ್ಷಿತನಾದಂತ ಕಾರಣ ಆತನ ಈ ಲೋಕದಲ್ಲಿ ಯಾರನ್ನೂ ಪ್ರೀತಿ ಮಾಡ್ತಾ ಇಲ್ಲ. ಈ ಲೋಕದಲ್ಲಿ ಆತನ ಏನು ಗುರುತಿಸಿ ಮಾತನಾಡ್ತಾ ಇದ್ದೇನೆ, ಯಾರು ದೇವರ ಚಿತ್ತದ ಪ್ರಕಾರವಾಗಿ ಪರಲೋಕದಲ್ಲಿರುವಂತ ನನ್ನ ತಂದೆ ಇಚ್ಛೆಯ ಪ್ರಕಾರವಾಗಿ ಯಾರು ಈ ಭೂಮಿ ಮೇಲೆ ಬದುಕ್ತಾನೆ ಅವನೇ ನನಗೆ ತಾಯಿ, ಅವನೇ ನನಗೆ ತಮ್ಮ, ಅವನೇ ನನಗೆ ಸಹೋದರರು, ಅವನೇ ನನಗೆ ಎಲ್ಲವೂ ಕೂಡ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ದೇವರ ಮಾತಿಗೆ ಆಕರ್ಷಿತನಾಗದಲೇ ಇದ್ರೆ ಓ ನನ್ನ ತಾಯಿ ಬಂದಿದ್ದಲೆ, ಓ ನನ್ನ ತಮ್ಮಂದಿರು ಬಂದಿದ್ದಾರೆ ಎಂಬುದಾಗಿ ಆತನು ಓಡೋಗ್ತಾ ಇದ್ದ. ದೇವರ ಮಾತಿಗೆ ಆತನ ಆಕರ್ಷಿತನಾಗಿರುವಂತ ಕಾರಣ ಯಾರು ದೇವರಿಗೋಸ್ಕರ ಬದುಕ್ತಾ ಇದ್ದಾರೋ ಅವ್ರನ್ನೇ ಸಂಬಂಧ ಎಂಬುದಾಗಿ ಗುರುತಿಸಿ, ಯಾರು ದೇವರ ಮಾತುಗಳಂತೆ ಬದುಕ್ತಲೇ ಇದ್ದಾರೋ ಅವ್ರನ್ನ ಬೇರೆಯವರ ರೀತಿಯಲ್ಲಿ ಎತ್ತಂತ ತಾಯಿಯನ್ನು ಕೂಡ ನೋಡುವಂಥದ್ದು ಕಾಣುತ್ತೆ. ಗಮನಿಸಿ, ದೇವರ ಮಾತುಗಳಲ್ಲಿ ಮನುಷ್ಯನ ಆಕರ್ಷಿತನಾದರೆ ಈ ಭೂಮಿ ಮೇಲೆ ಪಾಪವಿಲ್ಲದೆ ಇರುವಂಥ ಜೀವಿತವನ್ನು ಜೀವಿಸ್ಬೋದು. ದೇವರ ಮಾತುಗಳನ್ನು ಬಿಟ್ಟಾಕಿ ಬದುಕುವಂಥದ್ದಾದರೆ ಪಾಪದಲ್ಲೇ ತೇಲಿ ಮುಳುಗಬೇಕಾಗುತ್ತೆ. ಆಗಿರುವಂಥ ಕಾರಣ ಮನುಷ್ಯನು ದೇವರ ಆಕರ್ಷಣೆಯಲ್ಲೇ ಬದುಕಬೇಕು ಹೊರತು ಮನುಷ್ಯರ ಆಕರ್ಷಣೆಯಲ್ಲೋ ಪ್ರಕೃತಿಗಳ ಈ ಭೂಮಿಯಲ್ಲಿರುವಂಥ ಯಾವುದರ ಆಕರ್ಷಣೆಯಲ್ಲೋ ಬದುಕಿದ್ರೆ ನರಕ. ಇಂಥ ಒಂದು ಮನಸ್ಸು ಇರುವಂಥ ಕಾರಣವೇ, ಯೇಸು ಕ್ರಿಸ್ತನಿಗಿಂತ ಮನಸ್ಸು ಇರುವಂಥ ಕಾರಣವೇ ತಂದೆಗೆ ಆತನ ಆಕರ್ಷಿತನಾಗಿದ್ದಾನೆ. ಮನುಷ್ಯನು ದೇವರನ್ನ ಆಕರ್ಷಿಸುತ್ತಾನೆ, ಆತನ ಆಕರ್ಷಿಸಬಾರದು ಎನ್ನುವಂಥ ಉದ್ದೇಶದಿಂದಲೇ ಸೈತಾನನ ಏನ್ ಮಾಡ್ತಾ ಇದ್ದಾನೆ. ಒಂದ್ಸರಿ 2 ಕೊರಿಂಥಿ 10ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನವನ್ನು ಗಮನಿಸಿ. 2 ಕೊರಿಂಥಿ 10ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನ. ನಾವು ಲೋಕದಲ್ಲಿದ್ದರೂ ಲೋಕಕ್ಕನುಸಾರವಾಗಿ ಯುದ್ಧ ಮಾಡುವಂತವರಲ್ಲ, ಹಾ ಲೋಕ ಸಂಬಂಧವಾದ ಆಯುಧಗಳಲ್ಲ, ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನ ಕೆಡವಿ ಹಾಕುವಂತವುಗಳಾಗಿವೆ. ವಿತರ್ಕಗಳನ್ನ ದೇವಜ್ಞಾನವನ್ನ ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಎಲ್ಲಾ ಕೋಟೆ ಕೊತ್ತಲುಗಳನ್ನ ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನ ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿ. ಗಮನಿಸಿ, ಅಂದ್ರೆ ನಾವು ಹಿಡಿದಿರುವಂಥದ್ದು ಈ ಲೋಕ ಸಂಬಂಧವಾದಂತಹ ಆಯುಧಗಳಲ್ಲ, ಈ ಲೋಕದ ರೀತಿಯಲ್ಲಿ ಮಾಡುವಂಥ ಯುದ್ಧಗಳಲ್ಲ. ಕ್ರೈಸ್ತ ಜೀವಿತ ಅಂದ್ರೆ ಹೋರಾಟದ ಜೀವಿತ. ಯಾದರ ಮೇಲೆ ಹೋರಾಟ, ಯಾವ ಮನುಷ್ಯನ ಮೇಲೆ ಹೋರಾಟ, ಯಾವ ದೇಶದ ಮೇಲೆ ಹೋರಾಟ ಅಂತ ಅಂದ್ರೆ ಯಾವ ದೇಶದ ಮೇಲೋ ಯಾವ ಮನುಷ್ಯರ ಮೇಲೋ ಅಲ್ಲ. ರಕ್ತ ಮಾಂಸಗಳೊಂದಿಗೆ ಕ್ರೈಸ್ತರ ಹೋರಾಟ ಎನ್ನುವಂಥದ್ದು ಅಲ್ಲ. ಮನುಷ್ಯನ ಮನಸ್ಸಿನಲ್ಲಿ ಕೋಟೆಗಳ ರೀತಿಯಲ್ಲಿ ಕಟ್ಟಲ್ಪಟ್ಟಿರುವಂತಹ ಸುಳ್ಳು ಎನ್ನುವಂಥ ಕಾರ್ಯಗಳಿದೆ, ಮೂಢನಂಬಿಕೆ ಎನ್ನುವಂಥ ಕಾರ್ಯಗಳಿದೆ, ಅಜ್ಞಾನ ಎನ್ನುವಂಥ ಕಾರ್ಯಗಳಿದೆ. ನಾವು ಪ್ರಪಂಚದಲ್ಲಿ ಕೆಲವು ಮನುಷ್ಯರುಗಳನ್ನು ನೋಡುವಂಥದ್ದಾದರೆ ಅದರಲ್ಲೂ ಉನ್ನತ ಸ್ಥಾನದಲ್ಲಿರುವಂಥವರು ಸ್ಟೀಫನ್ ಹಾಕಿಂಗ್ ಎನ್ನುವಂಥ ಈತನು ಪ್ರಪಂಚಕ್ಕೆ ನಾಸಾ ಸಂಸ್ಥೆಗೆ ದೊಡ್ಡ ಸ್ಥಾನದಲ್ಲಿರುವಂಥ ವಿಜ್ಞಾನಿ ಈತನು ಹೇಳುವಂಥ ಮಾತೇನು, ದೇವರೇ ಇಲ್ಲ ಎನ್ನುವಂಥದ್ದು. ಈ ರೀತಿಯಾಗಿ ಹಲವಾರು ಮನುಷ್ಯರ ಮನಸ್ಸಿನಲ್ಲಿ ಕೋಟೆಗಳ ರೀತಿಯಲ್ಲಿ ಕಟ್ಟುವಂಥ ಇಂಥ ಮಾತುಗಳನ್ನು, ಇಂಥ ಆಲೋಚನೆಗಳನ್ನು, ಇಂಥ ಒಂದು ಕಾರ್ಯಗಳನ್ನು ನಾವು ನಾಶ ಮಾಡಬೇಕಂತೆ ದೇವರಲ್ಲಿ ಬರೆಸಿರುವಂಥ ಮಾತು. ಮನುಷ್ಯನ ಮನಸ್ಸಿನಲ್ಲಿ ಏನು ಕ್ರಿಸ್ತನ ವಿಷಯದಲ್ಲಿ ಆಗಿರ್ಬೋದು, ದೇವರ ವಿಚಾರದಲ್ಲಿ ಆಗಿರ್ಬೋದು, ಬೈಬಲ್ನ ವಿಚಾರದಲ್ಲಿ ಆಗಿರ್ಬೋದು, ದೇವರ ಮಾತುಗಳಿಗೆ ವಿರುದ್ಧವಾಗಿರುವಂಥ ಯಾವುದೇ ಆಲೋಚನೆಗಳನ್ನಾಗಿರ್ಬೋದು ಮನುಷ್ಯನ ಮನಸ್ಸಿನಲ್ಲಿ ಇರುವಂಥದ್ದು, ಇವೆಲ್ಲವುಗಳನ್ನು ನಾಶ ಮಾಡಬೇಕೆಂಬುದಾಗಿ ದೇವರಲ್ಲಿ ಹೇಳಿದ್ದಾನೆ. ಅಂತಂದ್ರೆ ಏನರ್ಥ, ಸೈತಾನು ನಿಂತ ಕೋಟೆ ಕತ್ತಲುಗಳನ್ನು ಮನುಷ್ಯನ ಮನಸ್ಸಿನಲ್ಲಿ ಕಟ್ಟಿದ್ದಾನೆ. ಇವತ್ತು ಮನುಷ್ಯನ ಏನು ಮಾಡ್ತಾನೆ, ಬೇರೆ ಧರ್ಮದ ದೇವರು ಇದು, ನಮ್ಮ ಧರ್ಮ, ನಮ್ಮ ಕುಲ, ನಮ್ಮ ಜಾತಿ, ಇದಕ್ಕೋಸ್ಕರವೇ ಹೋರಾಡ್ತಾನೆ, ಇದಕ್ಕೋಸ್ಕರವೇ ಪ್ರಾಣವನ್ನು ತ್ಯಾಗ ಮಾಡ್ತಾನೆ, ಇದಕ್ಕೋಸ್ಕರವೇ ಪ್ರಾಣವನ್ನು ತೆಗಿತಾನೆ ಕೂಡ. ಇದಕ್ಕೆ ಕಾರಣ ಏನು, ಬಲವಾಗಿ ಆತನ ಮನಸ್ಸಿನಲ್ಲಿ ಬೇರೂರಿರುವಂಥ ವಿಷದ ಕಾರ್ಯಗಳು ಅವನ ಮನಸ್ಸಿನಲ್ಲಿ ಬೇರೂರಿರುವಂಥ ಕಾರಣ ಇಂಥ ಒಂದು ಕಾರ್ಯಗಳನ್ನು ಮಾಡೋದಕ್ಕೆ ಮುಂದಾಗ್ಬಿಡ್ತಾನೆ. ಸೈತಾನನು ಆದಾಮ ಅವಳು ಮೊದಲುಗೊಂಡು ಇವತ್ತಿನವರೆಗೂ ಕೂಡ ಯೇಸು ಕ್ರಿಸ್ತನ 2ನೇ ಬರುವಿಕೆವರೆಗೂ ಕೂಡ
ಆತನು ಎಷ್ಟೋ ಮನುಷ್ಯನ ಮನಸ್ಸಿನಲ್ಲಿ ಸುಳ್ಳಾದಂಥ ಕಾರ್ಯಗಳನ್ನು, ತಪ್ಪಾದಂಥ ಕಾರ್ಯಗಳನ್ನು ಯೇಸು ಕ್ರಿಸ್ತನ ವಿಚಾರದಲ್ಲಿ, ಬೈಬಲ್ ವಿಚಾರದಲ್ಲಿ, ಇಲ್ಲ ಸಭೆಗಳ ವಿಚಾರದಲ್ಲಿ ಎಷ್ಟೋ ಮಾತುಗಳನ್ನು ಹಾಕಿ ಸೈತಾನನು ದೇವರ ರಾಜ್ಯವನ್ನು ಹಾಳು ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತಾನೆ. ಯಾಕೆಂದರೆ ಮನುಷ್ಯನು ದೇವರ ಆಕರ್ಷಣೆಯಲ್ಲಿ ತಪ್ಪಿ ಹೋದ ಅಂದ್ಕೊಳ್ಳಿ, ಸೈತಾನನ ಏನು ಮಾಡ್ತಾನೆ, ಆಕರ್ಷಣೆ ಮಾಡಿಕೊಳ್ಳೋದಕ್ಕೆ ಆತನ ಕಾದಿರ್ತಾನೆ. ಆತನ ಕಾದಿರುವಂಥ ಕಾರಣ ಯಾವಾಗ ಸತ್ಯವು ಮನುಷ್ಯನಿಗೆ ಇಷ್ಟ ಇಲ್ವೋ ಸೈತಾನನ ಆಕರ್ಷಣೆಗೆ ಆತನ ಒಳಗಾಗ್ಬಿಡ್ತಾನೆ. ಸೈತಾನನ ಆಕರ್ಷಣೆಗೆ ಆತನ ಒಳಗಾಗ್ತಿದ್ದಂಗೆ ಈ ಲೋಕದಲ್ಲಿ ಆತನ ಯಾವ ರೀತಿಯಾಗಿ ಬೇಕಾದರೂ ಬದುಕ್ತಾನೆ. ಪಟಿಂಗನಾಗ, ಕೊಲೆಗಾರನಾಗ, ಸುಳ್ಳುಗಾರನಾಗ ಯಾವ ರೀತಿಯಾಗ ಆತನು ಬದುಕೋದಕ್ಕೆ ಸಿದ್ಧನಾಗಿ ಹೋಗ್ತಾನೆ. ಆಗಿರುವಂಥ ಕಾರಣ ಮನುಷ್ಯನು ದೇವರ ಆಕರ್ಷಣೆಯಿಂದ ಆತನು ತಪ್ಪಿ ಹೋಗಬಾರ್ದು. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಮನುಷ್ಯನು ದೇವರ ಆಕರ್ಷಣೆಯಿಂದ ತಪ್ಪಿ ಹೋದರೆ ಆ ಮನುಷ್ಯನನ್ನು ಆಕರ್ಷಣೆಗೊಳ್ಳುವುದಕ್ಕೆ ಒಂದು ಕಾರ್ಯ ಇರುತ್ತೆ. ಅದೇನು ಅಂತಂದರೆ ಯೆಶಾಯನ ಗ್ರಂಥ 5:14 ವಚನವನ್ನು ಗಮನಿಸಿ. ಮತ್ತು ಪಾತಾಳವು ಹೆಚ್ಚು ಆತುರದಿಂದ ಅಪಾರವಾಗಿ ಬಾಯಿ ತೆರೆಯಲು ಅವರ ಮಹಿಮೆ, ಕೋಲಾಹಲ, ಗದ್ದಲ, ಉಲ್ಲಾಸ ಇವೆಲ್ಲವೂ ಅದರೊಳಗೆ ಬಿದ್ದು ಹೋಗುವವು. ಜ್ಞಾನೋಕ್ತಿಗಳಲ್ಲಿ ಒಂದು ಮಾತಿದೆ, ಅದೇನು ಅಂದರೆ ತೃಪ್ತಿ ಪಡೆದವುಗಳು ಇದೆ. ಅದೇನು ಅಂದರೆ ಎರೆದ ಗರ್ಭ, ಪಾತಾಳ ಎಂಬುದಾಗಿದೆ. ಅಂದರೆ ಪಾತಾಳಕ್ಕೆ ತೃಪ್ತಿ ಇಲ್ವಾ? ಎಷ್ಟು ಜನವನ್ನ ನುಂಗಿದ್ರು ಕೂಡ ಪಾತಾಳಕ್ಕೆ ತೃಪ್ತಿ ಇಲ್ವಾ? ಇಲ್ಲ. ಪಾತಾಳಕ್ಕೆ ಎಷ್ಟು ಜನ ಪಾಪಿಗಳನ್ನು ನುಂಗಿದ್ರೂ ಕೂಡ ತೃಪ್ತಿಯೇ ಇಲ್ಲದಂಥ ರೀತಿಯಲ್ಲಿ ಭೂಮಿ ಮೇಲೆ ಮನುಷ್ಯನ ಇಷ್ಟಾನುಸಾರವಾಗಿ ಬದುಕ್ತಾನಲ್ಲ ಅಂಥ ಮನುಷ್ಯರೆಲ್ಲರನ್ನೂ ಕೂಡ ನುಂಗುತ್ತಾ ಇದೆ. ಅಂದರೆ ದೇವರ ಮಾತುಗಳ ಆಕರ್ಷಣೆಯಿಂದ ತಪ್ಪಿ ಹೋದಂಥ ಮನುಷ್ಯನು ಈ ಒಂದು ಪಾತಾಳದ ಆಕರ್ಷಣೆಗೊಳಗಾಗ್ಬಿಡ್ತಾನೆ. ಅಂದರೆ ಪಾತಾಳ ಎನ್ನುವಂಥದ್ದು ಆಕರ್ಷಿಸ್ಬಿಡುತ್ತೆ ಆತನನ್ನು. ಗಮನಿಸಿ, ಈ ಒಂದು ವಿಶ್ವದಲ್ಲಿ ಕೆಲವೊಂದು ನಕ್ಷತ್ರಗಳು ಬ್ಲಾಕ್ ಹೋಲ್ಗಳಾಗಿ ಮಾರ್ಪಡುತ್ತೆ. ಅವು ಹಾರಿ ಹೋಗಿ ಬ್ಲಾಕ್ ಹೋಲ್ಗಳಾಗಿ ಮಾರ್ಪಡುತ್ತೆ. ಈ ಬ್ಲಾಕ್ ಹೋಲ್ಗಳಾಗಿ ಮಾರ್ಪಟ್ಟಂಥ ನಕ್ಷತ್ರಗಳು ತನ್ನ ಸುತ್ತಲೂ ಇರುವಂಥ ನಕ್ಷತ್ರಗಳನ್ನು ಇವು ಆಕರ್ಷಿಸ್ಕೊಂಡು ಬಿಡುತ್ತೆ. ಇವು ಆಕರ್ಷಿಸ್ಕೊಂಡು ಎಲ್ಲವನ್ನ ನುಂಗಿ ಹಾಕುತ್ತೆ. ದೊಡ್ಡ ದೊಡ್ಡ ನಕ್ಷತ್ರಗಳನ್ನು ನುಂಗಿ ಹಾಕ್ಬಿಡುತ್ತೆ. ನುಂಗು ಹಾಕಿದಂಥ ನಕ್ಷತ್ರಗಳು ಅವು ಕೂಡ ಹಾರಿ ಹೋಗುತ್ತೆ. ಈ ರೀತಿಯಾಗಿ ಈ ಭೂಮಿ ಮೇಲೆ ಮನುಷ್ಯನು ದೇವರ ಆಕರ್ಷಣೆಯನ್ನು ಹೊರತು ಬಿಟ್ಟರೆ ಪಾತಾಳ ಎನ್ನುವಂಥದ್ದು ಆ ರೀತಿಯಾಗಿ ಎಳ್ಕೊಳ್ಳುತ್ತೆ. ಯಾವ ರೀತಿಯಾಗಿ ಈ ಬ್ಲಾಕ್ ಹೋಲ್ಗಳು ಎನ್ನುವಂಥದ್ದು ತನ್ನ ಕಡೆಗೆ ಸೆಳೆಯಲ್ಪಟ್ಟಂಥ ಯಾವುದನ್ನಾದರೂ ಕೂಡ ನುಂಗುವಂಥ ಶಕ್ತಿ ಇದೆಯೋ, ಪಾತಾಳಕ್ಕೆ ದೇವರ ಆಕರ್ಷಣೆಯಿಂದ ಹೊರಗಡೆ ಬಂದಂಥ ಮನುಷ್ಯನನ್ನು ಎಳೆದುಕೊಳ್ಳುವಂಥ ಶಕ್ತಿ ಪಾತಾಳ ಲೋಕಕ್ಕೆ ಇರುತ್ತೆ. ಆಗಿರುವಂಥ ಕಾರಣವೇ ಪಾತಾಳ ಎನ್ನುವಂಥದ್ದು ಏನು ಮಾಡುತ್ತೆ ಅಂದರೆ ಇವೆಲ್ಲವೂ ಕೂಡ ಎಳೆದುಕೊಳ್ತಿರ್ತದೆ. ಅದರಂತೆ ಈ ಮಾತುಗಳನ್ನೆಲ್ಲವನ್ನು ಕೂಡ ನಾವು ಗಮನಿಸಿ ದೇವರ ಆಕರ್ಷಣೆಯಿಂದ ನಾವು ತೊಲಗಿ ಹೋಗದಂಥ ರೀತಿಯಲ್ಲಿ ಸೈತಾನನು ಹಾಕುವಂಥ ಯಾವುದೇ ಆಲೋಚನೆಗಳನ್ನಾಗಿರ್ಬೋದು, ಯಾವುದೇ ಒಂದು ಕಾರ್ಯಗಳನ್ನಾಗಿರ್ಬೋದು, ಅವೆಲ್ಲವುಗಳನ್ನು ಮೀರಿ ಪೌಲನ ರೀತಿಯಲ್ಲಿ ಲೋಕದಲ್ಲಿರುವಂಥ ಯಾವುದೇ ಕಾರ್ಯಗಳನ್ನಾದರೂ ಕಸ ಎಂಬುದಾಗಿ ಆತನ ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾನೋ ನಾವು ಕೂಡ ಆ ರೀತಿಯಾಗಿ ತೀರ್ಮಾನ ಮಾಡಿ ಯೇಸು ಕ್ರಿಸ್ತನ ಯಾವ ರೀತಿಯಾಗಿ ಯಾವುದರ ವಿಷಯದಲ್ಲೂ ಕೂಡ ಆತನ ಆಸೆ ಪಡದಂಥ ರೀತಿಯಲ್ಲಿ ಬದುಕೋದ್ನು ಆ ರೀತಿಯಾಗಿ ನಾವು ಕೂಡ ಈ ಲೋಕದ ವಿಚಾರದಲ್ಲಿ ಆಸೆ ಪಡದಂಥ ರೀತಿಯಲ್ಲಿ ಈ ಭೂಮಿ ಮೇಲೆ ನೀತಿಯಿಂದ ಬದುಕುವಂಥದ್ದಾದರೆ ದೇವರ ಆಕರ್ಷಣೆಗೆ ಒಳಗಾಗ್ತೀವಿ. ಮತ್ತು ಪಾತಾಳದ ಆಕರ್ಷಣೆಯಿಂದ ನಾವು ದೂರ ಇರ್ತೀವಿ. ಆದರೆ ದೇವರ ಆಕರ್ಷಣೆಯಿಂದ ಮನುಷ್ಯನು ದೂರವಾದರೆ ಪಾತಾಳದ ಆಕರ್ಷಣೆಗೆ ಹೋಗ್ತಾನೆ. ಆಗಿರುವಂಥ ಕಾರಣ ಈ ಮಾತುಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಸರಿಯಾದಂಥ ರೀತಿಗಳಲ್ಲಿ ದೇವರ ಮಾತುಗಳನ್ನು ಅರ್ಥ ಮಾಡಿಕೊಂಡು ದೇವರ ಆಕರ್ಷಣೆಯಲ್ಲೇ ಇರ್ತಿರೋ, ಇಲ್ಲ ದೇವರ ಆಕರ್ಷಣೆಯನ್ನು ಬಿಟ್ಟು ನರಕಕ್ಕೆ ಹೋಗ್ತಿರೋ ತೀರ್ಮಾನವು ನಮ್ಮೆಲ್ಲರದ್ದು ಎಂಬುದಾಗಿ ಹೇಳುತ್ತಾ ಕೊನೆಯದಾಗಿ ನಮ್ಮ ಮಧ್ಯದಲ್ಲಿರುವಂಥ ಸಹೋದರಿ ಸ್ಫೂರ್ತಿಯವರು ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡ್ತಾರೆ.